ಜಗದಲ್ಲಿ ಆನಂದವನು ವಸುಧಾ ಕುಟುಂಬ ರಚಿಸೋಣ ಒಳಗಲಿ ತಾಯ ಯಶೋಧ. ಇದರ ನೇತೃತ್ವದಲ್ಲಿ ನಡೆಯುವಂತಹ ಬೃಹತ್ ಹಿಂದೂ ಸಂಗಮ ಈ ಹಿಂದೂ ಸಂಗಮದ ಕಾರ್ಯಕ್ರಮ
शस्त्रधारकं शास्त्रधारकं शस्त्रधारकं शास्त्रधारकं रकं भवतु भारतं 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 भवतु भारतम् धर्मनैष्ठिकं भारतं धर्मनैष्ठिकं भवतु भारतं 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 भवतु भारतम् भक्तिसाधकं भक्तिसाधकं मुक्तिसाधकं भक्तिमुक्तिसाधकं भवतु भारतं भक्तिमुक्तिसाधकं भवतु भारतं भवतु भारतं 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 पुरमर्दनं देवकी परमानन्दम् कृष्णं वन्दे जगद्गुरुम् ಕುಣಿದಾಡೋ ಕೃಷ್ಣ ಕುಣಿದಾಡೋ 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 ಹಣಿಯನು ಮೆಟ್ಟಿ ಬಾಲವ ಪಿಡಿದು ಹಣಿಯನು ಮೆಟ್ಟಿ ಬಾಲವ ಪಿಡಿದು ಹಣಿಯನು ಮೆಟ್ಟಿ ಬಾಲವ ಪಿಡಿದು ಕುಣಿ ಕುಣಿದಾಡುವ ಪಾದದಿ ಒಮ್ಮೆ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕುಣಿದಾಡೋ ಕೃಷ್ಣ ಕುಣಿದಾಡೋ ಮುಂಗುರುಳುಂಗುರ ಜಡೆಗಳು ಅರಳೆಲೆ ಹೊಂಗೊಳಲಿದ ಗಂಗಳ ನುಡಿಸಿ ಮುಂಗುರುಳುಂಗುರ ಜಡೆಗಳು ಅರಳೆಲೆ ಹೊಂಗೊಳಲಿದ ಗಂಗಳ ನುಡಿಸಿ ತ್ರಿಭಂಗಿಯಲ್ಲಿ ನಿಂದು ಧಿಗಿ ಧಿಗಿ ತಾಂಗಿನ ತ್ರಿಭಂಗಿಯಲ್ಲಿ ನಿಲ್ದು ಧಿಗಿ ಧಿಗಿ ತಾಂಗಿನ ತ್ರಿಭಂಗಿಯಲ್ಲಿ ನಿಲ್ದು ಧಿಗಿ ಧಿಗಿ ತಾಂಗಿನ ತ್ರಿಭಂಗಿಯಲ್ಲಿ ನಿಲ್ದು ಧಿಗಿ ಧಿಗಿ ತಾಂಗಿನ ತಾಂಗಿನ ತಕ್ಕ ತಕ ಧಿಮಿ ಎಂದು ಕುಣಿದಾಡೋ ಕೃಷ್ಣ ಕುಣಿದಾಡೋ ಕುಣಿದಾಡೋ ಕೃಷ್ಣ ಕುಣಿದಾಡೋ ಪ್ರಕಟದಿ ದಿನಗಳು ಪರಿಚಾರಂಗಳು ವಿಕಲಿತ ನಾಟಕ ಬೇರಿಗಳು ಪ್ರಕಟದಿ ದಿನಗಳು ಪರಿಚಾರಂಗಳು ವಿಕಲಿತ ನಾಟಕ ಬೇರಿಗಳು
ಗಣಪತಿ ನರಸಿಂಹ ಕೋನೇರಿ ತಿಮ್ಮ ಪಂಚಸ್ಥಳದಲ್ಲಿ ಲಘುವಿಡಿದು ಒಮ್ಮೆ ಗಣಪತಿ ನರಸಿಂಹ ಕೋನೇರಿ ತಿಮ್ಮ ಪಂಚನಾಟಕ ಭೇದವ ವಾಚಿಸುತ್ತ ಉಡುಪಿಲಿ ನಿಂದ ಶ್ರೀ ಪುರಂದರ ವಿಠಲ ಪಂಚನಾಟಕ ಭೇದವ ವಾಚಿಸುತ್ತ ಉಡುಪಿಲಿ ನಿಂದ ಶ್ರೀ ಪುರಂದರ ವಿಠಲ 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 ತೊಂಬಿರಿದಗ ಝಣು ರೊಂಬಿರಿದಗ ಝಣು ತೊಂಬಿರಿದಗ ಝಣು ರೊಂಬಿರಿದಗ ಝಣು ಸರಿ ಸರಿ ಸಾ ಸಾ ಸರಿ ಸರಿ ಸಾ ಸಾ ನಿಧ ನಿಧ ನೀ ನೀ ನಿಸ ನಿಧ ನೀ ನೀ ಧನಿ ಧಮ ದಾರ ಧನಿ ಧಮ ದಾರ ಮದ ಮಗ ಮಾಮ ಮದ ಮಗ ಮಾಮ ಗಮಗರಿ ಗ ಮಗರಿ ಗ ಗರಿ ಸರಿ ಗರಿ ಸರಿ ಹರಿ ಧನಿ ಧರಿ ಧನಿ ದ ಸರಿದ 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 ನಿಧಿರ ನನ ಧಿರ 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 ಗಾಗ 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 ಗ ಮಗರಿದ ಮಾಮ 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 ಮಮ ಗಮ ಧಾರ 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 ಮದ ನೀ 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 ಧನಿ ದಾದ 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 ಧನಿ ರೀ 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 ಸರಿ ಗಾಗ ಗಾಗ ಗ ಮಾಮ ಮಾಮ ಧನಿ ಧನಿ ಧರಿ ಧನಿ ಧನಿ ಧರಿ ಧನಿ ಧಮ ಧರಿಗಿಣ ದೊರೆ ಸನ್ನೆ ಧನಿ ಧಮ ಧನ್ನೆ ಧನಿ ಧಮ ಧನಿ ಧಮ ಗದಿಗಿಣ ದೊರಿಸ ಧರಿ ಧನಿ ಧರಿಸ ಧರಿ ಧನಿ ಧರಿ ಧನಿ ಧಮ ಧರಿಗಿಣ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕುಣಿದಾಡೋ ಕೃಷ್ಣ ಕುಣಿದಾಡೋ ಹಣಿಯನು ಮೆಟ್ಟಿ ಬಾಲವ ಪಿಡಿದು ಕುಣಿ ಕುಣಿದಾಡುವ ಪಾದದಿ ಒಮ್ಮೆ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕೃಷ್ಣ ಕುಣಿ ಕುಣಿದಾಡೋ ಕೃಷ್ಣ ಕೃಷ್ಣ ಯಾಕೆ ಸಂಸ್ಕಾರ ಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ಕಿರು ನಾಟಕ ಯಕ್ಷ ಸ್ನೇಹ ಕಲಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಕೊಂಚಾಡಿ ಮಂಗಳೂರು ಇವರಿಂದ ಕಿರು ಬಾಲ ಸುಟ್ಟ ಬೆಕ್ಕಿನ ಹಾಗೆ ಈಚಿಂದ ಆಚೆ ಆಚಿಂದ ಈಚೆ ತಿರುಗಾಡ್ತಾ ಇದ್ದೀರಿ. ತಗೊಳ್ಳಿ ಕಾಫಿ ಕುಡಿರಿ. ಯಾಕೋ ತಂದೆದು ತುಂಬಾ ನೆನಪಾಗ್ತಿದೆ ಕಣೆ. ನೀವು ಸುಮ್ಮನಿರಿ ಮತ್ತೆ. ಅವರಲ್ಲಿ ಆರಾಮದಲ್ಲಿ ಇದ್ದಾರೆ ತಾನೆ. ನಾವು ಅವರನ್ನು ವೃದ್ಧಾಶ್ರಮಕ್ಕೆ ಹಾಕಿ ಒಳ್ಳೆ ಕೆಲಸ ಮಾಡಿದ್ದೇವೆ. ಅಲ್ಲಿ ಅವರು ಸಹ ಆರಾಮದಲ್ಲಿ ಇರ್ಲಿ, ಇಲ್ಲಿ ನಾವು ಸಹ ಆರಾಮದಲ್ಲಿ ಇರುವ. ಇವ ಬಂದ ಏನು ಅಜ್ಜ ಇಲ್ಲಪ್ಪ. ಅಜ್ಜ ನೀವು ಸುಮ್ಮನಿರಿ. ನಿಂಗೆ ನಾನು ಮೊನ್ನೆ ಹೇಳಿದಲ್ಲ, ಅಜ್ಜ ವೃದ್ಧಾಶ್ರಮದಲ್ಲಿದ್ದಾರೆ, ಆರಾಮದಲ್ಲಿದ್ದಾರೆ, ನೀನ್ ಇಲ್ಲಿ ಓದಿಕೋ ಚೆನ್ನಾಗಿ ಅಂತ. ಒಳಗೆ ಹೋಗಿ ಓದಿಕೋ. ಅಜ್ಜ ಬೇಕು ಹೇಳಿದ ಅರ್ಥ ಆಗುದಿಲ್ಲ ನಿಂಗೆ. ಹೋಗಿ ಓದಿಕೋ ಒಳಗೆ. ಹೋಗು ಹೋಗು. ಎರಡು ಅಪ್ಪ ಮಗನದು ಒಂದೇ ರಗಳೆ ಆಯ್ತು. ಇವರದು ಅಪ್ಪ ಅಪ್ಪ, ಅವನದು ಅಜ್ಜ ಅಜ್ಜ. ನಿನಗೇನು ಗೊತ್ತು? ಹೆತ್ತವರಲ್ವೇ. ನನ್ನ ಸಂಕಟ ನನಗೆ. ತಂದೆದು ತುಂಬ ನೆನಪಾಗ್ತಾ ಇದೆ. ಏನ್ ಮಾಡೋದು ಹೇಳು? ನೀವು ಸುಮ್ಮನಿರಿ. ಓಹೋ ಯಾರಲ್ಲಿ ಬರೋದು? ಯಾರು? ಓಹೋ ದೇವಕಿ ಅಕ್ಕ, ಬನ್ನಿ ಬನ್ನಿ ಬನ್ನಿ. ದೇವಪ್ಪಣ್ಣ, ರಾಮು, ನೀವು ಕೂಡ ಬಂದಿದ್ದೀರಾ? ಬನ್ನಿ ಬನ್ನಿ, ಕುತ್ಕೊಳ್ಳಿ 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 ಕುತ್ಕೊಳ್ಳಿ. ಕುಡಿಲಿಕ್ಕೆ ಕಾಫಿ ಟೀ ತರ್ತೇನೆ, ಕುತ್ಕೊಳ್ಳಿ. ಯಾಕೆ ನೀವು ನಮ್ಮ ಮನೆಗೆ ಬರುವಾಗ ಇಲ್ಲೇ ಕಾಫಿ ಕುಡಿಲಿಕ್ಕೆ ಬರುದಲ್ವಾ? ಸರಿ, ಬಂದ ವಿಷಯ ಕುತ್ಕೊಳ್ಳಿ ದೇವಕಕ್ಕ. ಬಂದ ವಿಷಯ ಹೇಳಿ. ನಮ್ಮ ಮಗ ರಾಮು ಇದ್ದಾನಲ್ಲ, ಅವನು ಕೇಳ್ತಾ ಇದ್ದ, ರಾಜುವನ್ನು ನಮ್ಮ ಜೊತೆ ಕಳಿಸ್ಕೊಡ್ತೀರಾ ಅಂತ ಕೇಳಲಿಕ್ಕೆ ಬಂದೆವು. ಎಲ್ಲಿ ಕಳಿಸ್ಕೊಡುದು? ಸುಶೀಲಕ್ಕ, ನಿಮಗೆ ವಿಷಯ ಗೊತ್ತಿಲ್ವಾ? ಏನು ದೇವಕಕ್ಕ? ರಾಯರೇ, ನಿಮಗೆ ಗೊತ್ತಿಲ್ವಾ? ನಮ್ಮ ಮಗ ರಾಮು ಇದ್ದಾನಲ್ಲ,
ಕಳಿಸಿ ಅಂತ ನಾವು ಕೇಳಿಗೆ ಬಂದು ಶಾಖೆಗೆ ಒಟ್ಟಿಗೆ ಅದೇ ಆ ಚಡ್ಡಿ ಹಾಕೊಂಡು ದೊಣ್ಣೆ ಹಿಡ್ಕೊಂಡು ಹೋಗ್ತಾ ಇದ್ದೆ. ಕಳಿಸುದಿಲ್ಲ ಹೇಳಿದ್ದು. ಬೇಡಪ್ಪ ಎಂತಕ್ಕೆಲ್ಲ ಮಕ್ಕಳೆಲ್ಲ ಸುಮ್ಮನೆ ಅವರು ಒಂದು ಹೇಳ್ತೀರಿ ನೀವು. ಅಲ್ಲ ಪುನಃ ನಾವು ಶಾಖೆಗೆ ಕೇಳಲಿಕ್ಕೆ ಬಂದದ್ದಲ್ಲ, ವಾರಕ್ಕೊಂದ್ಸಲ ಬಾಲಗೋಕುಲ ಅಂತ ಬಾಲಗೋಕುಲ ಅಂತ ಇಲ್ಲಿ ಮಂದಿರದಲ್ಲಿ ಹತ್ತಿರ ಮಂದಿರದಲ್ಲಿ ಬಾಲಗೋಕುಲ ಕೇಂದ್ರ ಇದೆ. ಅಲ್ಲಿ ಬಾಲ ಸಂಸ್ಕಾರ ಶಿಕ್ಷಣ ಕಲಿಸ್ಕೊಡ್ತಾರೆ, ಚೆನ್ನಾಗಿ ಶಿಕ್ಷಣ ಕಲಿಸ್ಕೊಡ್ತಾರೆ. ಅದರಲ್ಲಿ ಪುರಾಣ ಕಥೆಗಳು, ಶ್ಲೋಕ, ಭಗವದ್ಗೀತೆ, ರಾಮಾಯಣ ಪಠಣ ಎಲ್ಲವನ್ನು ಬಹಳ ಚೆನ್ನಾಗಿ ಹೇಳಿಕೊಡ್ತಾರೆ. ಅದಲ್ಲದೆ ಅದೇ ಮಂದಿರದಲ್ಲಿ ಯೋಗನೂ ಇದೆ, ಭಜನೆನೂ ಇದೆ, ಯಕ್ಷಗಾನನೂ ಇದೆ. ಇದೆಲ್ಲ ಯಾವಾಗ? ಇದೆಲ್ಲ ದಿನಾಲು ವಾರಕ್ಕೆ ಒಂದು ಸಲ ನಡೀತದೆ. ಹೌದು ಹೌದು, 1 ಗಂಟೆ ಮಾತ್ರ, 1-1.5 ಗಂಟೆ ಜಾಸ್ತಿ ಅಲ್ಲಿ. ಯಾವಾಗ? ಆದಿತ್ಯವಾರ. ಹೌದು. ಅಯ್ಯೋ ದೇವಪ್ಪಣ್ಣ, ನೋಡಿ ನನ್ನ ಮಗ ಚೆನ್ನಾಗಿ ಓದಬೇಕು, ವಾರ ಇಡೀ ಓದ್ತಾನೆ, ಸಂಜೆ ಅವನಿಗೆ ಟ್ಯೂಷನ್ ಬೇರೆ ಉಂಟು. ಆಮೇಲೆ ಉಂಟಲ್ಲ ಆದಿತ್ಯವಾರ ಒಂದು ಅವನನ್ನು ನಾವು ಡಿಸ್ಟರ್ಬ್ ಮಾಡೋದೇ ಇಲ್ಲ, ಚೆನ್ನಾಗಿ ಮಲಗ್ತಾನೆ, ಒಂದು 10-11 ಗಂಟೆ ಹೇಳ್ತಾನೆ. ನೋಡಿ ರಂಗಣ್ಣ, ನೀವು ಸಮಯ ಹೊಂದಾಣಿಕೆ ಮಾಡಿದ್ರೆ ಓದುವುದಕ್ಕೆ ಯಾವ ಸಮಸ್ಯೆಗೂ ಆಗುದಿಲ್ಲ. ಈಗ ನಮ್ಮ ರಾಮುವನ್ನೇ ನೋಡಿ, ದಿನ ಶಾಖೆಗೆ ಹೋಗ್ತಾನೆ, ಬಾಲಗೋಕುಲ ತರಗತಿಗೆ ಹೋಗ್ತಾನೆ, ಆದ್ರೂ ಪಾಠದಲ್ಲಿ ತುಂಬಾ ಮುಂದೆ ಇದ್ದಾನೆ ಅಲ್ವಾ ದೇವಕಿ? ದೇವಪ್ಪಣ್ಣ ನೋಡಿ ನೋಡಿ ನಾನು ಹೇಳ್ತೇನೆ, ದೇವಪ್ಪಣ್ಣ ಮತ್ತೆ ಬಂದ ಇವನೇನು ಏನು ಬಂದದ್ದು? ನೀನು ಹೋಗು ಒಳಗೆ, ನೀನು ಹೋಗು ಒಳಗೆ, ಮತ್ತೆ ಎರಡು ಬಿಡ್ತೇನೆ ನಿನಗೆ. ಹೋಗು, ಓದಿಕೊಳಗೆ ಹೋಗು. ಅಲ್ಲ ದೇವಪ್ಪಣ್ಣ, ಇಲ್ಲಿ ಕೇಳಿ ನೀವು, ನಮ್ಮ ಮಗ ಚೆನ್ನಾಗಿ ಓದಿ ಒಂದು ಇಂಜಿನಿಯರ್ ಡಾಕ್ಟರ್ ಆಗ್ಲಿ, ಒಂದು ದೊಡ್ಡ ಸಂಬಳದ ಕೆಲಸ ಹಿಡಿಲಿ, ಆಗಲ್ವೇ ಅವನು ನಮ್ಮನ್ನ ಚೆನ್ನಾಗಿ ನೋಡಿಕೊಳ್ಳಿಕ್ಕಾಗೋದು. ಯಾವ ಶಾಖೆ ಬೇಡ, ಯಾವ ಸಂಸ್ಕಾರ ಬೇಡ, ಏನು ಬೇಡ. ನೀವು ಸುಮ್ಮನೆ, ನಮ್ಗೆ ಬೇಡ ದೇವಪ್ಪಣ್ಣ. ಏನ್ ಗೊತ್ತುಂಟು, ಈಗ ಬಾಲಗೋಕುಲಕ್ಕೆ ಶಾಖೆಗೆ ಎಲ್ಲ ಹೋಗಿ ಮಕ್ಕಳು ಶಿಸ್ತನ್ನು ಕಲಿತಾರೆ. ಅಲ್ಲದೆ ಪುರಾಣಗಳ ದೊಡ್ಡ ದೊಡ್ಡ ವ್ಯಕ್ತಿಗಳ ಅವರ ವ್ಯಕ್ತಿತ್ವಗಳನ್ನೆಲ್ಲ, ಪುರಾಣದ ಪುರುಷರ ವ್ಯಕ್ತಿತ್ವಗಳನ್ನು ಕಲಿತಾರೆ. ಅದಲ್ಲದೆ ನಿಜವಾದ ನಮ್ಮ ದೇಶದ ಇತಿಹಾಸವನ್ನು ಕಲಿಯುತ್ತಾರೆ, ಇತಿಹಾಸದ ದೊಡ್ಡ ದೊಡ್ಡ ವ್ಯಕ್ತಿಗಳ ವ್ಯಕ್ತಿತ್ವವನ್ನು ಕಲಿತಾರೆ, ಮತ್ತೆ ಸಜ್ಜನರಾಗ್ತಾರೆ. ಮುಂದೆ ಅವರು ಸಜ್ಜನರಾಗಿ ಒಳ್ಳೆ ಪ್ರಜೆಗಳಾದ್ರೆ ನಮಗೂ ಒಳ್ಳೇದು, ಸಮಾಜಕ್ಕೂ ಒಳ್ಳೇದು, ದೇಶಕ್ಕೂ ಒಳ್ಳೇದಲ್ವೇ? ಕಳಿಸಿ ಅಲ್ಲ. ನಮಗೆ ಬೇಡ, ನನ್ನ ಮಗನ ಒಂದು ಬಿಟ್ಟು ಬಿಡಿ ಮಾರೆ, ಅವನೊಂದು ದೊಡ್ಡ ಒಂದು ಹುದ್ದೆಯಲ್ಲಿ ನೋಡ್ಬೇಕು ನನಗೆ ಆಸೆ. ಆದಿತ್ಯವಾರ ಅವನಿಗೆ ಒಂದು ನಾನು ಡಿಸ್ಟರ್ಬ್ ಮಾಡೋದಿಲ್ಲ. ದೇವಕಿ ಬೇಡ ದೇವಪ್ಪಣ್ಣ, ನಾವು ಕಳಿಸುದಿಲ್ಲ ಅಂತ ಏನ್ ಮಾಡುದು? ಒತ್ತಾಯ ಮಾಡ್ಲಿಕ್ಕೆ ಆಗುದಿಲ್ಲ. ಈಗಿನ ಕಾಲದಲ್ಲಂತೂ ಒತ್ತಾಯ ಮಾಡ್ಲಿಕ್ಕೆ ಆಗುದೇ ಇಲ್ಲ. ನೋಡಿ ರಂಗಣ್ಣ, ಶಾಲೆಯಲ್ಲೆಲ್ಲ ಕಲಿಸುದಿಲ್ಲಲ್ಲ, ಸಮಯ ಇಲ್ಲ, ಅದಕ್ಕೆ ಈಗ ತರಗತಿಗೆಲ್ಲ ಹೋದ್ರೆ ಒಳ್ಳೇದು. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಕಳಿಸಿಲ್ಲ. ಬೇಡ ಬೇಡ ಬೇಡ. ಆಯ್ತು, ನಾವು ಒತ್ತಾಯ ಹೇಗೆ ಆಯ್ತು. ರಾಮ ಅಪರೂಪಕ್ಕೆ ಬಂದಿದ್ದಾನೆ, ಅವನಿಗೆ ಒಂದು ಗ್ಲಾಸ್ ಹಾಲು ಕೊಡ್ತೇನೆ. ನಿಲ್ಲು ರಾಮ್, ನಿಲ್ಲು. ನೋಡ್ಲಿಕ್ಕೆ ಪಾಪ ಮಕ್ಕಳು ಗೆಳೆಯರು ಒಟ್ಟಿಗೆ ಹೋಗ್ತಾರೆ. ಸುಮ್ಮನೆ ನೋಡಿ, ಎಂತ ಗೊತ್ತುಂಟಾ, ಇದೆಲ್ಲ ಹೋಗುದು ಮತ್ತೆ ಸುಮ್ಮನೆ ನಮಗೆ ಡಿಸ್ಟರ್ಬ್ ಆಗ್ತದೆ. ಅದೇನು ಅದೇನು ಸಂಸ್ಕಾರ ಕಲಿತೀಯೋ ಆ ದೇವರಿಗೆ ಗೊತ್ತು, ಓದುವುದು ಬಿಟ್ಟು. ಅಷ್ಟೇ ಅಷ್ಟೇ. ಹಾಗಾದ್ರೆ ನಾವು ಹೊರಡೋಣಲ್ಲ ಸುಶೀಲಕ್ಕ, ನಾವು ಬರ್ತೇವೆ. ಆಯ್ತಾಯ್ತು, ಬರ್ತೇವೆ. ನಮಸ್ಕಾರ. ಒಳ್ಳೇದಾಗ್ಲಿ ಮಗ, ಚೆನ್ನಾಗಿ ಓದು ಆಯ್ತಾ? ಈ ತಂದೆ ಆಯ್ತಾಯ್ತು, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಬೇರೆ ಕೆಲಸ ಎಲ್ಲ ಸಂಸ್ಕೃತಿ, ನೀನು ಚೆನ್ನಾಗಿ ಓದು ಆಯ್ತಾ? ಆಯ್ತಾ? ಇವರದೊಂದು ಬನ್ರಿ, ಊಟ ಮಾಡುವ ಬನ್ನಿ. ಹಸಿವಾಗ್ತಾ ಉಂಟು. ಹೀಗೆ ವರುಷಗಳು ಉರುಳಿದವು. ರಾಮು ಶಾಖೆಗೆ ಹೋಗಿ ಒಳ್ಳೆಯ ಶಿಸ್ತನ್ನು ಕಲಿತ. ಶಾಖೆಯಲ್ಲಿ ಬಾಲಗೋಕುಲ ಕೇಂದ್ರದಲ್ಲಿ ಭಾರತದ ನೈಜ ಇತಿಹಾಸದ ಬಗ್ಗೆ, ಹಿಂದೂ ಸಂಸ್ಕೃತಿಯ ಬಗ್ಗೆ ಒಳ್ಳೆಯ ಶಿಕ್ಷಣವನ್ನು ಪಡೆದ. ಯಕ್ಷಗಾನ, ತಾಳಮದ್ದಳೆ ಮುಂತಾದ ಕಲೆಗಳಲ್ಲಿ ತೊಡಗಿಸಿಕೊಂಡು ಪುರಾಣಗಳನ್ನು ಪಡೆದು ಮುಂಬೈನಲ್ಲಿ ಒಳ್ಳೆಯ ಹುದ್ದೆಗೆ ಸೇರಿ ಅಲ್ಲಿಯೇ ನೆಲೆಸಿದ. ಅಲ್ಲಿ ನೆಲೆಸಿದ್ದರೂ ತನ್ನ ತಂದೆ ತಾಯಿಗೆ ದಿನಾಲೂ ಕರೆ ಮಾಡಿ ಅವರ ಕ್ಷೇಮದ ಬಗ್ಗೆ ವಿಚಾರಿಸಿಕೊಳ್ಳುತ್ತಿದ್ದ. ತನ್ನ ಹುಟ್ಟೂರಿನ ಸಮಾಜಕ್ಕೆ, ಮಂದಿರ ದೇವಾಲಯಗಳಿಗೆ ಬೇಕಾದ ಕೆಲಸ ಕಾರ್ಯಗಳಲ್ಲಿ ತನ್ನಿಂದಾದ ಸಹಕಾರ ನೀಡುತ್ತಿದ್ದ. ತಾನು ಇರುವಲ್ಲಿಯೂ ಅನೇಕ ಧಾರ್ಮಿಕ ಹಾಗೂ ಸಾಮಾಜಿಕ ಹಿತಾಸಕ್ತಿಯ ಕೆಲಸಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಿದ್ದ.
ಹೀಗಿರುವಾಗ ಅವನಿದ್ದ ಸಂಸ್ಥೆಯು ಅವನ ಹುಟ್ಟೂರಿನಲ್ಲಿ ವ್ಯವಹಾರ ಆರಂಭಿಸಿ ರಾಮುವಿಗೆ ಹುಟ್ಟೂರಿಗೆ ವರ್ಗಾವಣೆಯಾಯಿತು. ತನ್ನ ವೃದ್ಧ ತಂದೆ ತಾಯಿಯರೊಂದಿಗೆ ಇರಲು ಆರಂಭಿಸಿದ. ಮದುವೆಯೂ ಆಯಿತು. ಪತ್ನಿಯು ಬಹಳ ಗುಣವಂತೆಯಾಗಿದ್ದಳು. ಒಟ್ಟಿನಲ್ಲಿ ಸುಖಿ ಕುಟುಂಬ ಅವನದಾಗಿತ್ತು. ಹೀಗಿರುವಾಗ ಇತ್ತ ರಾಜುವಿನ ಮನೆಯ ಪರಿಸ್ಥಿತಿಯೇ ಬೇರೆಯಾಗಿತ್ತು. ನೀವೇ ನೋಡಿ. ಓ ಸುಶೀಲಾ, ಎಂತ ಮಾಡ್ತಿದ್ದೆ? ಈಗ ನನಗೆ ಬೇಗ ಬರಲಿಕ್ಕೆ ಆಗುದಿಲ್ಲ ರೀ, ಪ್ರಾಯ ಆಯ್ತಲ್ಲ. ನಿನಗೆ ಮಾತ್ರ, ನನಗೂ ಪ್ರಾಯ ಆಗ್ಲಿಲ್ವಾ? ಮಾತ್ರೆ ತಿಂದ? ನನ್ನದು ಇವತ್ತಿದು ತಿಂದೆ ರೀ. ಶುಗರ್ ಇದ್ದು ಖಾಲಿ ಆಯ್ತು ಅಂತ ಹೇಳಿದ್ದೆ. ಹೌದು, ನಾಳೆಗೆ ತರಬೇಕು. ನೀವು ತಗೊಳ್ಳಿ. ಮೋದಿ ಅವ್ರದ್ದೊಂದು ಶುರು ಆಗಿದೆ, ಜನರಿಗೆ ಅಲ್ಲಿ ಹೋಗುದು ತರುದು 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 ಪುಳು. ಆಯ್ತು, ಈಗ ನೀವು ಮಾತು ಇದೇ ಕೆಲಸ ಆಯ್ತು. ಈ ಊಟಕ್ಕಿಂತ ಪ್ರಾಯ ಆದ್ಮೇಲೆ ಜಾಸ್ತಿ ಮಾತ್ರೆ ಹೋಗ್ತದೆ, ಎಂತ ಮಾಡುದು? ಆಯ್ತು, ಈಗ ನೀವು ತಿನ್ನಿ. ಹೆಚ್ಚು ಮಾತಾಡ್ಬೇಡಿ ದಣಿವ. ಹೌದಾ? ಊಟಕ್ಕೆಂತ? ನೋಡುವ ಈಗ. ಹರಿ ಓಂ ಹರಿ ಓಂ ಹರಿ ಓಂ ಮಾತೆ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಹರಿ ಓಂ. ನಾನು ರಾಮು. ಗೊತ್ತಾಗ್ಲಿಲ್ಲ ಮಾವ? ಯಾರಿದ್ದು ಗೊತ್ತಾಗ್ಲಿಲ್ಲ? ಇಲ್ಲ, ಗೊತ್ತಾಗ್ಲಿಲ್ಲ. ನಿಮ್ಮ ಮಗ ರಾಜುವಿನ ಗೆಳೆಯ ರಂಗಣ್ಣ, ದೇವಣ್ಣ. ಹೌದು, ನನ್ನ ಮಗ ರಾಮು. ಎಷ್ಟು ವರ್ಷ ಆಯ್ತು ನೋಡಿ. ಹೇಗಿದ್ದೀರಿ? ಹೇಗಿದ್ದೀರಿ? ಚೆನ್ನಾಗಿದ್ದೇವಪ್ಪ. ಹೇಗೋ ನೋಡ ಕಾಣ್ತದೆ, ತೆಮ್ಮ ತೆಗೆಯುವಾಗ ಗೊತ್ತಾಗೋದಿಲ್ಲ ಹೇಗಿದ್ದೇನೆ ಅಂತ. ಅತ್ತೆ ಹೇಗಿದ್ದೀರಿ? ಅತ್ತೆ ಅಂತ ಎಂತ ಹೇಳುದವ? ಅಂತೇಳಿ ನಮಗೆ ಮಗಳುಂಟಮ್ಮ. ಹಾಗೆ ಅಲ್ಲ ಮಾವ, ಮಾವನ ಪುನಃ ಅಂಕಲ್ ಆಂಟಿ ಕಾಲ ಹೋಗಿದೆ. ಈಗ ಅತ್ತೆ ಮಾವ ಅಂತ ಹೇಳ್ಬೇಕು. ಓ, ಸಂಬೋಧನೆ. ಸಂಬೋಧನೆ ಸಂಪ್ರದಾಯದ ತರ ಮಾತಾಡ್ಬೇಕಲ್ಲ ಮಾವ. ಹಾಗೆಯಾ? ಹಾ. ಆಯ್ತು, ಮಾವ ಆದ್ರೆ ಮಾವ ಇರ್ಲಿ. ಮತ್ತೆ ಹೇಗಿದ್ದಾನೆ ರಾಜು? ರಾಜುವ ಮಗ? ಹಾ. ರಾಜುವಿನ ಕತೆ ಯಾರು ಹೇಳುದು? ಯಾಕೆ ಮಾವ, ಏನಾಯ್ತು? ರಾಜು ಎಲ್ಲಿದ್ದಾನೋ ಗೊತ್ತಿಲ್ಲ ಮಗ. ಹಾ. ಆದ್ರೆ ಅವ ಎಲ್ಲಿದ್ದಾನೋ ಚೆನ್ನಾಗಿರ್ಲಿ ಅಂತ. ಯಾಕೆ ಮಾವ, ಏನಾಯ್ತು? ಏನೇ ವಿಷಯ? ದೇವಬಣ್ಣ ಹಾ, ಒಬ್ಬನೇ ಮಗ, ಚೆನ್ನಾಗಿ ಓದ್ಲಿ ಅಂತ ಇದ್ದ ಬದ್ದ ಆಸ್ತಿ ಪಾಸ್ತಿಯನ್ನೆಲ್ಲ ಅವನಿಗೆ ಧಾರೆ ಎರೆದು ಸಾಲ ಸೋಲ ಮಾಡಿ ವಾರನಿಗೆ ಕಳಿಸಿ ಓದಿಸಿ ಬಿಟ್ಟೆ ದೇವಬಣ್ಣ. ಓ ಒಳ್ಳೇದು. ಓದ್ಲಿಲ್ಲ ಅವನು? ಓದಿದಪ್ಪ, ಅಳ್ಬೇಡವಾ? ಸುಶೀಲಕ್ಕ ಬೇಜಾರು ಮಾಡ್ಬೇಡ. ಜಾಸ್ತಿ ಹತ್ರ ಮತ್ತ ನಗರ್ತಾರೆ ಜನ ನೋಡಿದವ್ರು, ಎಂತ ಮಾಡುದು? ವಾರನಿಗೆ ಕಳಿಸಿ ಆಯ್ತು ಮಗ, ಅಲ್ಲೇ ಓದಿದ, ಅಲ್ಲೇ ಒಂದು ಕೆಲಸ ಸಿಕ್ಕಿತಂತೆ ಮಗ. ಬಾರಿ ಒಳ್ಳೆ ಆಯ್ತು. ಒಳ್ಳೇದಾಯ್ತು. ಒಳ್ಳೇದು, ಸಂತೋಷ. ಒಳ್ಳೇದು ಇನ್ನುಂಟು ನೋಡಿ. ಹಾ, ಆವಾಗ್ಲೋ ಇವಾಗ್ಲೋ ಈ ಪ್ರಾಯದವರಿಗೆ ಫೋನ್ ಮಾಡುವ, ಮಾಡಿ ಹೇಗಿದ್ದೀರಿ ಅಂತ ಕೇಳುವವ. ಕಡೆ 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 ಕಡೆಗೆ ಅದು ಬಂದಾಯ್ತು. ಓಹೋ. ಮೊನ್ನೆ ಇತ್ತೀಚೆಗೆ ಫೋನ್ ಮಾಡಿದ್ದ ಮಗ. ಹಾ, ಮಾಡಿ ಒಂದು ಮಾತು ಕೇಳಿದ. ಏನು? ಅಪ್ಪ, ನಾನು ಇಲ್ಲೇ ಒಂದು ಹುಡುಗಿಯನ್ನು ನೋಡಿ ಮದುವೆ ಆಗಿದ್ದೇನೆ ಅಂತ. ಓ, ನಿಮಗೆ ಖರ್ಚು ಉಳಿಯಿತು ಮದುವೆದು. ಖರ್ಚು ಎಂತ ಮಗ, ನಮಗೊಂದು ಆಸೆ ಇರುವುದಿಲ್ವಾ? ಹೌದು. ಆಯ್ತು, ದೊಡ್ಡ ಮಕ್ಕಳು ಬೆಳೆದ ಮಕ್ಕಳು ಎಂತ ಹೇಳಿಗಾಗ್ತದೆ? ಆಯ್ತು ಮಗ, ಆಶೀರ್ವಾದ ಮಾಡ್ತೇನೆ ಅಂತ ಆಶೀರ್ವಾದ ಅಂತ ಹೇಳಿ ಒಂದು ಇಟ್ಟಾಗಿದೆ ಫೋನ್. ಅವನಿಗೆ ದಾ ಕೇಳಲೇ ಇಲ್ಲ ಮಗ. ಅದೇನೋ ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದು. ಇರ್ಬೋದು. ಸಿಕ್ಕಾಪಟ್ಟೆ ಶುರು ಆಗಿದೆ ಈಗ ನೆಟ್ವರ್ಕ್ಗಳು. ಹಾ. ಇರ್ಬೋದು. ಹಾಗೆ ತುಂಬಾ ಬೇಜಾರು ಮಗ, ತುಂಬಾ ಬೇಜಾರಲ್ಲಿ ನಾವು ಗಂಡ ಹೆಂಡತಿ ಕೂತದ್ದು, ಎಂತ ಮಾಡುದು? ಬೇಜಾರು ಮಾಡಬೇಡಿ ಮಾವ. ರಂಗಣ್ಣ, ನಮ್ದು ಎಷ್ಟು ಸಮಯ ಇನ್ನು? ಸುಶೀಲಕ್ಕ, ನಾವು ಒಂದ್ಸಲ ಬಂದಿದ್ದೇವೆ ನಮ್ಮ ರಾಮು ಸಣ್ಣದಿರುವಾಗ. ನಿಮ್ಮಲ್ಲಿ ನಿಮ್ಮ ಮಗನನ್ನು ನಮ್ಮ ಜೊತೆ ಶಾಖೆಗೆ ಕಳಿಸಿ ಅಮ್ಮ, ಅಂತ ಕೇಳಲಿಕ್ಕೆ ಅದು ಬೇಡಮ್ಮ ಈಗ. ಇವಳ ನೆನಪು ಆಗ್ಬಹುದು. ನೀವು ಅವಾಗ ಇವರು ಏನ್ ಹೇಳಿದ್ರಿ ಗೊತ್ತಾ? ನನ್ನ ಮಗ ಓದಿ ದೊಡ್ಡ ದುಡ್ಡು ಮಾಡ್ಬೇಕು, ದೊಡ್ಡ ವಿದ್ಯಾವಂತನಾಗ್ಬೇಕು ಅಂತ ಹೇಳಿದ್ರಿ. ಯಾಕೆ ಪಾಪ, ಅವ್ರು ಕಷ್ಟದಲ್ಲಿರುವ ನಾವು ಅದನ್ನ ಹೇಳಿ ಅಪ್ಪ, ಬೇಡ ಅದು. ಏನ್ ಮಾಡುದು ಪರಿಸ್ಥಿತಿ? ಇವರನ್ನು ನೋಡುವಾಗ ಬೇಸರ ಆಗ್ತದೆ. ಅದೆಲ್ಲ ಇರ್ಲಿ ಸುಶೀಲಕ್ಕ, ಇವಾಗ ಖರ್ಚಿಗೆ ಏನ್ ಮಾಡ್ತೀರಿ ನೀವು? ಇವರಿಗೆ ಸ್ವಲ್ಪ ಪೆನ್ಷನ್ ಬರ್ತದೆ, ಹೇಗೋ ಅದರಲ್ಲಿ ಹಾಗೂ ಹೀಗೋ ಜೀವನ ಸಾಗ್ತಾ ಉಂಟು. ಪೆನ್ಷನ್ ಬರೋರಿಗೆ ಅವ್ರು ಗೌರ್ಮೆಂಟ್ 2,000 ಬರುದಿಲ್ಲ. ಅದಾದ್ರೂ ಒಂದೊಂದು ಆ ಕಡೆ ಮಾತ್ರಗಾದ್ರೂ ಆಗ್ತಾ ಇತ್ತು. ಹೇಗೋ ಸಾಗ್ತಾ ಉಂಟು ಜೀವನ ಹೀಗೆ. ನೀವು ಟೆನ್ಷನ್ ಮಾಡೋದು ಬೇಡ ಮಾವ. ಇನ್ನೊಂದು ವಿಚಾರ ಗೊತ್ತಾ? ಅವನು ಅಷ್ಟು ಕೆಟ್ಟವನಲ್ಲ ಮಾವ, ಅವನು ಒಳ್ಳೆಯವನೇ. ಅವನು ಮೊನ್ನೆ ನನಗೆ ಫೋನ್ ಮಾಡಿದ್ದ. ಎಂತ ಹೇಳಿ? ಫೋನ್ ಮಾಡಿದ, ನಿಮಗೆ ಫೋನ್ ಮಾಡಿದ್ದಂತೆ. ನಿಮ್ಮ ಫೋನ್ ಸಿಗ್ತಾ ಇರ್ಲಿಲ್ಲ ಅಂತ ಹೇಳಿ ನನಗೆ ಫೋನ್ ಮಾಡಿ ಹೇಳಿದ. ಇರ್ಬೋದು ಮಗ, ನಮ್ದು ಆ ಸಣ್ಣ ಮೊಬೈಲ್ ಅದೆಲ್ಲ ಬಿಕ್ಕು ಆಟ ಆಡ್ತಾ ಇರ್ತದೆ ಅದದ್ದು. ಅದಕ್ಕೆ ಆಗಿರ್ಬೋದು. ನನಗೆ ಫೋನ್ ಮಾಡಿ ಹೇಳಿದ. ಎಂತ ಹೇಳಿದ?
ಮನೆಗೆ ಕರ್ಕೊಂಡೋಗಿ ಅವರ ಖರ್ಚಿಗಾಗಿ ನನಗೆ ಹಣ ಹಾಕ್ತೇನೆ ಅಂತ ಹೇಳಿದ ಅವನು ಮೊನ್ನೆ ಫೋನ್ ಮಾಡಿ ನನಗೆ. ನಿನಗೆ ಯಾಕೆ ಮಗ ಹಣ ಹಾಕುದು? ನನ್ನಲ್ಲಿ ಗುಲ್ಗುಲ್ ಪೇ ಇಲ್ಲ ಇರ್ಬೋದು. ಹೌದು, ನನಗೆ ಹಣ ಟ್ರಾನ್ಸ್ಫರ್ ಮಾಡ್ತೇನೆ, ನಿಮ್ಮನ್ನು ನಮ್ಮ ಮನೆಯಲ್ಲಿ ನೋಡ್ಕೊಳ್ಳಿ ಅಂತ ಹೇಳಿದ್ದಾನೆ. ಹಾಗಾಗಿ ನೀವು ಆದಷ್ಟು ಬೇಗ ನಿಮ್ಮ ಬಟ್ಟೆಗಳನ್ನು ಪ್ಯಾಕ್ ಮಾಡಿ, ಇಲ್ಲ ಮನೆಗೆ ಹೋಗುವ. ಬೇಡ ಮಗ, ಇಲ್ಲ ಉಡಿಸಿರೋ ಅಂಬಲಿಯೋ ಗಿಂಬಲಿಯೋ ನಮ್ಮ ಇದೇ ಮನೆಯಲ್ಲಿ ಇರ್ತೀವಿ ಮಗ. ನಾವು ಬೇಡ, ನೋಡಿ ತೊಂದರೆ ಕೊಡ್ಲಿಕ್ಕೆ. ನೋಡಿ ಮಾವ, ದೇವಣ್ಣ ಬೇಡ ದೇವಣ್ಣ, ನಾವು ಅಪ್ಪ ಹೇಳಿ ಅಪ್ಪ. ಈಗ ಅವನೇ ಹೇಳಿದ್ದಾನೆ ಅಂತ ಆದ್ಮೇಲೆ ನೀವು ಬರದಿದ್ರೆ ಅವನಿಗೆ ಬೇಸರ, ನಿಮ್ಮ ಮಗನಿಗೆ ಬೇಸರ ಆಗುದಿಲ್ವಾ? ಇವ ಹೇಳ್ತಾ ಇದ್ದಾನಲ್ಲ, ಬನ್ನಿ ಸುಶೀಲಕ್ಕ, ಬನ್ನಿ ಬನ್ನಿ ಪ್ಯಾಕ್ ಮಾಡಿ ಬನ್ನಿ 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 ಹೊರಟು ಬನ್ನಿ. ಪುಸ್ತಕ ಮಾಡೋಗಿಂತ ಮಾಡುದು. ಬನ್ನಿ ಬನ್ನಿ ಬೇಗ ಬೇಗ. ನಂದೊಂದು 4 ಪುಸ್ತಕ ಉಂಟು ಆಯ್ತಮ್ಮ, ಅದನ್ನು ಹಿಡ್ಕೋ. ಏ ರಾಮು, ರಾಮು ಇಲ್ಲಿ ಬಾ, ಈಚೆ ಬಾ. ಏನಪ್ಪ? ಆ ರಾಜು ನಿನ್ಗೆ ಯಾವಾಗ ಫೋನ್ ಬಂದಿದ್ದು? ನನ್ಗೆ ಹೇಳಲೇ ಇಲ್ಲ ನೀನು. ಅಪ್ಪ ಒಂದು ವಿಷಯ, ಏನು? ನನ್ನನ್ನು ಕ್ಷಮಿಸಿ ಅಪ್ಪ. ಯಾಕೆಪ್ಪ? ನಾನೊಂದು ಸುಳ್ಳು ಹೇಳಿದೆ. ಎಂತದದು? ಯಾಕೆಂದ್ರೆ ಅವ್ರು ನನಗೆ ಫೋನ್ ಮಾಡ್ಲಿಲ್ಲ ಅವನು. ಹೌದಾ? ಹಾ, ಹಾಗಿದ್ರೆ ಕರ್ಕೊಂಡೋಗಿ ಅಂತ ಸಹ ಹೇಳಿಲ್ವ? ಕರ್ಕೊಂಡು ಹೋಗಿ ಅಂತ ಹೇಳಿಲ್ಲ. ಯಾಕೆಂದ್ರೆ ಇವರ ಪರಿಸ್ಥಿತಿ ನೋಡುವಾಗ ಇವರನ್ನು ಇಲ್ಲೇ ಬಿಟ್ರೆ ತುಂಬಾ ದಿನ ಇರ್ಲಿಕ್ಕೆ ಆಗ್ಲಿಕ್ಕಿಲ್ಲ ಇವರಿಗೆ. ಅದಕ್ಕಾಗಿ ನಾನೊಂದು ಉಪಾಯ ಮಾಡಿ ಸುಳ್ಳನ್ನು ಹೇಳಿದೆ ಅಪ್ಪ. ನನ್ನನ್ನು ಅದಕ್ಕೋಸ್ಕರ ನನ್ನನ್ನು ಕ್ಷಮಿಸ್ಬೇಕು. ಆಯ್ತಪ್ಪ, ಒಳ್ಳೆ ಕೆಲಸ ಮಾಡಿದೆ ಮಾತ್ರ ನೀನು. ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ಯಲ್ಲ. ಹೌದು, ಒಳ್ಳೆ ಕೆಲಸ ಮಾಡಿದೆ ಅಪ್ಪ. ಇನ್ನೊಂದು ಅಪ್ಪ, ಅವರು ಹಿರಿಯರು, ಅವರಿಗೆ ತುಂಬಾ ಒಂದು ಅವರದೇ ಆದಂತ ಅವರಿಗೆ ಸ್ವಾಭಿಮಾನ ಇರ್ತದೆ. ಅವರಿಗೆ ನೋಡಿ ಬರ್ಲಿಕ್ಕೆ ಮನಸ್ಸುಂಟು, ಹಾಗೆ ದಾರಿ ನಾವು ಮಾಡಿಕೊಡ್ಬೇಕು. ಹೌದು, ಅದಕ್ಕೋಸ್ಕರ ನಾನು ಆ ಸುಳ್ಳನ್ನು ಹೇಳಿದೆ ಅಪ್ಪ. ಒಳ್ಳೆ ಕೆಲಸ ಮಾಡಿದೆ ರಾಮು, ಭಾರಿ ಒಳ್ಳೆ ಕೆಲಸ ಮಾಡಿದೆ. ಅವರಿಗೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ನನಗೆ ಭಾರಿ ಖುಷಿ ಆಯ್ತು. ಈಗ ಆದ್ರೆ ಅವನಿಗೆ ಬರ್ತಾನೆ ಅಂತ ಹೇಳಿದ್ಯಲ್ಲ, ಅವನಿಗೆ ಏನೋ ಸಿಗುವ ಚಾನ್ಸ್ ಉಂಟು ಅಪ್ಪ. ಯಾಕೆಂದ್ರೆ ಈಗ ಸೋಷಿಯಲ್ ಮೀಡಿಯಾ ತುಂಬಾ ಬೆಳೆದಿದೆ. ಹೇಗಾದ್ರೂ ಮಾಡಿ ಅವನನ್ನು ಹುಡುಕಿ ಅವನ ನಂಬರ್ ಅನ್ನು ಹಿಡಿದು ನಾನು ಅವನಿಗೆ ಫೋನ್ ಮಾಡ್ತೇನೆ. ಫೋನ್ ಮಾಡಿ ಅವನನ್ನು ಹೇಗಾದ್ರೂ ಮಾಡಿ ಬರುವಾಗೆ ಮಾಡೋದು ನನ್ನ ಕೆಲಸ. ಒಂದು ವೇಳೆ ಅವನು ಒಪ್ಪದಿದ್ರೆ ಅಪ್ಪ, ಆ ದೇವರ ಬಗ್ಗೆ ನಂಬಿಕೆ ಇದೆ ತಾನೆ? ಹೌದು, ದೇವರು ಯಾವುದನ್ನು ಬೇಕಾದ್ರೂ ಮಾಡ್ತಾನೆ. ಅವನನ್ನು ಪ್ರಾರ್ಥಿಸಿದ್ರೆ ಅವನು ಯಾರನ್ನೂ ಕೈ ಬಿಟ್ಟದಿಲ್ಲ. ಅಲ್ಲ, ಆದ್ರೂ ಒಂದು ಸಂಶಯ ಮಗ, ಒಂದು ವೇಳೆ ಬರದಿದ್ರೆ ಏನ್ ಮಾಡ್ತೀವಿ? ಅಪ್ಪ, ನಮಗೇನಾದ್ರೂ ದೇವರು ಕಮ್ಮಿ ಮಾಡಿದಾರ? ನೋಡಿ, ನೀವು ಮತ್ತು ಅಮ್ಮ ಇದ್ದೀರಿ, ನಾನು ಮತ್ತು ನನ್ನ ಹೆಂಡತಿ ಕೆಲಸಕ್ಕೆ ಹೋಗ್ತಾ ಇದ್ದೇವೆ, ನೀವಿಬ್ಬರೇ ಮನೆಯಲ್ಲಿ ಇರ್ತೀರಿ. ಅವರಿಬ್ಬರು ನಿಮ್ಮ ಜೊತೆ ಇದ್ರೆ ನನಗೊಂದು ಇನ್ನೊಂದು ಅಪ್ಪ ಅಮ್ಮ ಇದ್ದ ಹಾಗೆ. ಅವರಿದ್ರೆ ಏನಾಯ್ತು ಅಪ್ಪ? ಭಾರಿ ಒಳ್ಳೆ ಯೋಚನೆ ಮಗ ನಿನ್ನದು, ಭಾರಿ ಒಳ್ಳೆ ಯೋಚನೆ. ನಾನು ನಿನ್ನನ್ನು ಪರೀಕ್ಷೆ ಮಾಡ್ಲಿಕ್ಕೆ ಅಂತಲೇ ಕೇಳಿದ್ದು, ಬರದಿದ್ರೆ ಏನು ಅಂತ. ಒಳ್ಳೆ ಮಾತುಗಳನ್ನು ಆಡಿದ್ದು ಮಗ. ನಿನ್ನನ್ನು ಮಗನಾಗಿ ಪಡೆದದಕ್ಕೆ ನಾನು ಮತ್ತು ದೇವಕಿ ಭಾರಿ ಪುಣ್ಯ ಮಾಡಿದ್ದೇವೆ ಮಗ. ಅಪ್ಪ, ನೀವು ಪುಣ್ಯ ಮಾಡಿದ್ದೀರಿ ಅಂತ ಹೇಳುವಾಗ ಒಂದು ವಿಷಯ ನೆನಪಾಯಿತು. ಏನದು? ನಾನು ಸಣ್ಣದಲ್ಲಿರುವಾಗಂತ ಹೋಗುತ್ತಿದ್ದಂತಹ ಆ ಶಾಖೆ. ಒಂದು ನಿಮಿಷ, ದೇವಕಿ ಆಯ್ತಾನ? ಬಾ ಕರ್ಕೊಂಡು ಬಾ, ಹೊರಡುವ ಮತ್ತೆ. ಏನು ಹೇಳಪ್ಪ? ಅಪ್ಪ, ಆ ಶಾಖೆಗೆ ಹೋಗ್ತಾ ಇದ್ದೆ ನಾನು. ಹೌದು, ಆ ಶಾಖೆಯಲ್ಲಿ ಕಳಿಸುತ್ತಿದ್ದಂತಹ ಆ ಶಿಸ್ತು, ಹೌದು, ಆ ಸಮಯವನ್ನು ಹೇಗೆ ನಡೆಸಬೇಕಂತ ಸಮಯದ ಬಗ್ಗೆ ಹೇಳ್ತಾ ಇದ್ರು. ಅದಲ್ಲದೆ ಅಲ್ಲಿಗೆ ಬರ್ತಿದ್ದಂತಹ ಹಿರಿಯರು, ಹೌದು, ಅವರಲ್ಲಿ ಇದ್ದಂತಹ ಒಂದು ಸ್ವಾಭಿಮಾನ ಮತ್ತೆ ಎಷ್ಟು ಸರಳತೆ ವ್ಯಕ್ತಿತ್ವ, ಅದನ್ನು ನಾನು ತುಂಬಾ ಕಲ್ತಿದ್ದೇನಪ್ಪ. ಹೌದು. ಇನ್ನೊಂದು ವಿಷಯಪ್ಪ, ನಾವು ಆ ಮಂದಿರದಲ್ಲಿ ನೀವು ಅಮ್ಮ ಬೆಳಿಗ್ಗೆ ಆದಿತ್ಯವಾರ ಯಾವಾಗಲೂ ಬಾಲಗೋಕುಲಕ್ಕೆ ಕಳಿಸ್ತಾ ಇದ್ರು. ಬೆಳಿಗ್ಗೆ ಹೇಳದಿದ್ರೆ ಎಬ್ಬಿಸಿ ಫಸ್ಟಿಗೆ ಕಳಿಸ್ತಾ ಇದ್ರು. ನಿಮ್ಗೆ ಗೊತ್ತು, ಆ ಬಾಲಗೋಕುಲದಲ್ಲಿ ಕಲಿತಿದಂತಹ ಧಾರ್ಮಿಕ ಇದು, ಆನಂತರ ಸಂಸ್ಕಾರ, ಆನಂತರ ಭಗವದ್ಗೀತೆ, ಇದರಿಂದ ನನ್ನದು ತುಂಬಾ ವ್ಯಕ್ತಿತ್ವಕ್ಕೆ ಇದಾಗಿದೆ ಅಪ್ಪ. ಆಗ ನಿಂಗೆ ಶಿಸ್ತಿನ ಸಂಸ್ಕಾರದ ಪಾಠ ಕಲಿಸಿದ್ದು ಈಗ ನಿಂಗೆ ಉಪಯೋಗ ಆಯ್ತು ಅಂತ ಆಯ್ತು. ಹೌದು, ಇಷ್ಟು ಒಳ್ಳೆಯನ ಆಗ್ಲಿಕ್ಕೆ ಅದೂ ಒಂದು ಕಾರಣ ಆಯ್ತು ಅಂತ ಆಯ್ತಲ್ಲ. ಹೌದು, ಬಹಳ ಸಂತೋಷ. ಕೇಳಿದ್ರ ದೇವಪ್ಪಣ್ಣ? ಹೌದಣ್ಣ, ಹೌದು ದೇವಪ್ಪಣ್ಣ. ನಾನು ಮೊನ್ನೆ ಇತ್ತೀಚೆಗೆ ಉಡುಪಿನ ಹತ್ರ ಹೋಗ್ತಾ ಇದ್ದೆ. ಅಲ್ಲೊಂದು ಶಾಖೆ ನೋಡಿದೆ. ಒಂದು ಶಾಖೆ ಹತ್ತದಲ್ಲಿ ಪಾಸಾದೆ ಪ್ರಸಾದಣ್ಣ. ನೀವು ಹೋದದಲ್ಲ ನೋಡಿದ್ದು? ಹೌದು, ನೀವು ಹೇಳ್ತಾ ಇದ್ರಲ್ಲ ಶಾಖೆ ಅಂತ ನೋಡುವ ಅಂತ. ಅಲ್ಲಿ ಮಕ್ಕಳೆಲ್ಲ ಹಾಡು ಹೇಳ್ತಾ ಇದ್ರು. ಒಂದು ಹಾಡು ಕೇಳಿತ್ತು ನನಗೆ, ಎಂಥ ಸುಮಧುರ ಬಂಧನ ಸಂಘಕ್ಕಿಂದು ಬಂದೇನ ಅಂತ. ಅದ್ರಲ್ಲಿ 2 ಲೈನು ತುಂಬಾ ನನಗೆ ಕಿವಿಗೆ ಹೊಡಿತು, ಮನಸ್ಸಿಗೆ ತಾಗಿತ್ತು. ಯಾವುದು ರಂಗಣ್ಣ? ನುಡಿಯಲಾರದೆ ತೊದಲು ತಿದ್ದೆನು ನುಡಿಯ ಕಲಿಸಿತು ಸಂಘವು ಅಂತ ಇತ್ತು. ಹೌದು, ಆ RSS ಶಾಖೆಯಲ್ಲಿ ಆ RSS ಶಾಖೆಯಲ್ಲಿ ಮಾತಾಡ್ಲಿಕ್ಕೆ ಕಲಿಸ್ತಾರೆ. ಅಂದ್ರೆ ಹಾಗಲ್ಲ,
ಯಾರ ಎದುರು ಯಾವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಯಾವ ಥರ ನಿರ್ಮಾಣ ಆಗಬೇಕು ಅನ್ನುವಂತಹ ಮಾತನ್ನು ಸಂಘದಲ್ಲಿ ಕಲಿಸ್ತಾರೆ. ಅದು ಆ ನಂತರ ನನಗೆ ಗೊತ್ತಾಯಿತು. ಹಾಗೆ ನಡೆಯಲಾರದೆ ತೆವಳುತ್ತಿದ್ದೇನು ನಡಿಗೆ ಕಲಿಸಿತು ಸಂಘವು ಅಂತ ಹೇಳ್ತಾರೆ. ಹೌದು, ನಮ್ಮ ಜೀವನದಲ್ಲಿ ನಾವು ಯಾವ ಥರ ನಡ್ಕೊಳ್ಬೇಕು, ಸಮಾಜದಲ್ಲಿ ಯಾವ ಥರ ನಡ್ಕೊಳ್ಬೇಕು ಅನ್ನೋಂಥದ್ದನ್ನ ಸಂಘ ಕಲಿಸ್ತದೆ. ಈ ಹಾಡು ನನಗೆ ತುಂಬಾ ಇಷ್ಟ ಆಯ್ತು. ನಾನು ತಪ್ಪು ಮಾಡಿ ಅನಿಸ್ತದೆ, ತಪ್ಪು ಮಾಡಿದ ಹೌದು ಹೌದು. ಸಣ್ಣದಿರುವಾಗ ನನ್ನ ಮಗನನ್ನ ಶಾಖೆಗೆ ಬಾಲ ಗೋಕುಲಕ್ಕೆ ಬಾಲ ಸಂಸ್ಕಾರಕ್ಕೆ ಕಲಿಸ್ತಿದ್ರೆ ನನ್ನ ಮಗ ನನ್ನ ಕೈ ತಪ್ಪಿ ಹೋಗ್ತಾ ಇರಲಿಲ್ಲ. ಯೋಚಿಸ್ಬೇಡಿ. ಹೌದು, ಬೇಜಾರು ಮಾಡಬೇಡಿ ರಂಗಣ್ಣ. ಈಗ ಆದರೂ ನಿಮಗೆ ಗೊತ್ತಾಯ್ತಲ್ಲ, ಈಗ ನಿಮ್ಮ ಮನ ಪರಿವರ್ತನೆ ಆಗಿ ಆ ದೇವರ ಅನುಗ್ರಹ ನಿಮ್ಮ ಮೇಲೆ ಆಗಿ ಎಲ್ಲಿಯಾದರೂ ಆ ಮಗ ಬಂದ್ರೆ ಖಂಡಿತ ಬರ್ತಾನೆ. ದೇವರ ಮೇಲೆ ಭರವಸೆ ಇಡಿ, ಎಲ್ಲದೂ ಒಳ್ಳೇದಾಗ್ತದೆ. ಇಲ್ಲಿ ನೆರೆದಿರುವ ತಂದೆ ತಾಯಿಗಳು ಅಷ್ಟೇ, ಏನು ಸಂಕೋಚ ಬೇಡ. ಬಾಲಗೋಕುಲಕ್ಕೋ ಶಾಖೆಗೆ ನಿಮ್ಮ ಮಕ್ಕಳನ್ನು ಖಂಡಿತ ಕಳಿಸಿ, ಅವರು ಬೆಳೆದು ಒಳ್ಳೆಯವರಾಗ್ತಾರೆ. ಎಲ್ಲರಿಗೂ ಆ ಭಗವಂತನು ಒಳ್ಳೇದು ಮಾಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಹಿರಿಯರಿಗೆ ಕೂಡ ಶಾಖೆ ಉಂಟು ಅಂತ ಪ್ರಸಾದನ ಮುಡಿಪವರು ಹೇಳಿದ್ದಾರೆ. ನಾನು ಇನ್ನು ಅದಕ್ಕೂ ಹೋಗ್ತೇನೆ. ನಾನು RSS ಶಾಖೆಗೆ ಅಥವಾ ಬಾಲಗೋಕುಲ ಕೇಂದ್ರಗಳಿಗೆ ಹೋಗದ ಮಕ್ಕಳೆಲ್ಲ ರಾಜುವಿನಂತೆ ಕೆಟ್ಟು ಹೋಗುತ್ತಾರೆ ಅಥವಾ ಹೋದವರೆಲ್ಲ ರಾಮುವಿನಷ್ಟೇ ಒಳ್ಳೆಯವರಾಗಿ ಇರುತ್ತಾರೆ ಎನ್ನುವುದು ಈ ಕಥೆಯ ಪ್ರತಿಪಾದನೆ ಅಲ್ಲ. ಆದರೆ ಬಾಲ್ಯದಲ್ಲಿ ಶಿಸ್ತಿನ ಹಾಗೂ ಸಂಸ್ಕಾರದ ಶಿಕ್ಷಣ ಪಡೆದಂತಹ ಮಕ್ಕಳು ನಮ್ಮ ದೇಶದ ಬಗ್ಗೆ, ಧರ್ಮದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ಸರಿಯಾಗಿ ಅರಿತುಕೊಂಡು ಮುಂದೊಂದು ದಿನ ಉತ್ತಮ ಪ್ರಜೆಗಳಾಗಿ ತಮ್ಮ ಕುಟುಂಬಕ್ಕೆ, ಸಮಾಜಕ್ಕೆ ಮತ್ತು ದೇಶಕ್ಕೆ ನೆರವಾಗುವ ಸಾಧ್ಯತೆಗಳು ಹೆಚ್ಚು ಎನ್ನುವುದು ಈ ಕಥೆಯ ಒಟ್ಟು ಸಾರ. ಸಂಸ್ಕಾರದ ಶಿಕ್ಷಣ ಇಂದಿನ ಸಮಾಜ ಎದುರಿಸುತ್ತಿರುವ ಇನ್ನಿತರ ಅನೇಕ ಸಮಸ್ಯೆಗಳನ್ನು ನಿವಾರಿಸುವಲ್ಲಿಯೂ ಸಹಾಯವಾಗಬಲ್ಲದು. ಉದಾಹರಣೆಗೆ, ಕ್ಷುಲ್ಲಕ ಕಾರಣಗಳಿಂದಾಗುವ ವಿವಾಹ ವಿಚ್ಛೇದನಗಳು, ಆತ್ಮಹತ್ಯೆ ಪ್ರಕರಣಗಳು, ಲೈಂಗಿಕ ದೌರ್ಜನ್ಯಗಳು, ಭ್ರಷ್ಟಾಚಾರ, ಮಾದಕ ವ್ಯಸನಿಗಳಾಗುವುದು, ಹೀಗೆ ಹಲವು ಸಮಸ್ಯೆಗಳಿಂದ ಸಮಾಜ ಹೊರಬರಲು ಬಾಲ್ಯದಲ್ಲೇ ಸಂಸ್ಕಾರದ ಶಿಕ್ಷಣ ಮತ್ತು ಧಾರ್ಮಿಕ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಬಾಲ್ಯದಿಂದಲೇ ತೊಡಗಿಸಿಕೊಳ್ಳುವುದು ಪೂರಕವಾಗಿ ಸಹಕಾರಿಯಾಗಬಲ್ಲದು ಎಂಬುದು ನಮ್ಮ ಆಶಯ. ಈ ಕಥೆಯಲ್ಲಿ ಬಂದಂತಹ ಎಲ್ಲ ಪಾತ್ರಗಳು, ಘಟನೆಗಳು ಕೇವಲ ಕಾಲ್ಪನಿಕ. ನಿಜ ಜೀವನದ ಯಾವುದೇ ವ್ಯಕ್ತಿಯೊಂದಿಗೆ ಅಥವಾ ಘಟನೆಗಳಿಗೆ ಹೋಲಿಕೆ ಇದ್ದಲ್ಲಿ ಅದು ಕೇವಲ ಕಾಕತಾಳೀಯ. ಭೋಲೋ ಭಾರತ್ ಮಾತಾ ಕೀ, ಸನಾತನ ಹಿಂದೂ ಧರ್ಮ ಕೀ ವಂದೇ. ಈ ಕಿರುನಾಟಕದ ಪಾತ್ರ ಪರಿಚಯ: ದೇವಪ್ಪಣ್ಣನಾಗಿ ಅವನೀಶ್ ಭಟ್, ರಂಗಣ್ಣನಾಗಿ ಶಿವಪ್ರಸಾದ್ ಕೊಕ್ಕಡ, ರಾಮುವಿನ ಪಾತ್ರದಲ್ಲಿ ಹರೀಶ್ ಪಿ, ದೇವಕಿಯಾಗಿ ಮೋಹಿನಿ ಕೆ, ಸುಶೀಲಳ ಪಾತ್ರದಲ್ಲಿ ಸೀಮಾ ಅರುಣ್, ರಾಜುವಿನ ಪಾತ್ರದಲ್ಲಿ ವೃಷಭೇಂದ್ರ, ಬಾಲಕ ರಾಮು ವೈಭವ್, ನಿರೂಪಣೆ ಕೃತಿ, ಸಹಾಯ ಯೋಗೇಶ್ ದೇವಾಡಿಗ, ನಾಟಕ ರಚನೆ ಮತ್ತು ನಿರ್ದೇಶನ ಅವನೀಶ್ ಭಟ್. ಧನ್ಯವಾದಗಳು. ಶಾಖೆಯಿಂದ ಸಂಸ್ಕಾರಯುತ ಕಾರ್ಯಕರ್ತರ ನಿರ್ಮಾಣ ಆಗುತ್ತೆ. ಮಕ್ಕಳಿಗೆ ನಾವು ಆಸ್ತಿ ಮಾಡಬಾರ್ದು, ಮಕ್ಕಳನ್ನೇ ನಿಮ್ಮ ಆಸ್ತಿಯಾಗಿ ಬೆಳೆಸಬೇಕು ಅನ್ನುವಂತಹ ಸುಂದರವಾದ ಕಿರುನಾಟಕ ಪ್ರಸ್ತುತಿ ಮಾಡಿದಂತಹ ಯಕ್ಷ ಸ್ನೇಹ ಕಲಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಕೊಂಚಾಡಿ ಮಂಗಳೂರು ಇವರಿಗೆ ವಂದನೆಗಳು, ಅಭಿವಂದನೆಗಳನ್ನು ಸಲ್ಲಿಸ್ತಾ ಈಗ ಈ ಒಂದು ಸುಂದರವಾದ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ಸಭೆಯಲ್ಲಿ ನಮ್ಮ ಹಿರಿಯ ಅತಿಥಿಗಳನ್ನು ಕಾಣುವ ಸೌಭಾಗ್ಯ. ಹಿಂದೂ ಸಂಗಮ ಕುರುನಾಡು ಮಂಡಲದ ಈ ಒಂದು ಸಭಾ ವೇದಿಕೆಯಲ್ಲಿ ನಮ್ಮೊಂದಿಗೆ ಅಧ್ಯಕ್ಷರಾಗಿ ಶ್ರೀಯುತ ಸೆಸಪ್ಪ ಟೈಲರ್, ಅದೇ ರೀತಿ ಇವತ್ತಿನ ದಿಕ್ಸೂಚಿ ಭಾಷಣವನ್ನು ನೀಡಲಿಕ್ಕೆ ಬಂದಿರುವಂತಹ ಪ್ರಸಾದ್ ಕುಮಾರ್ ವಿಸಿ ರೋಡು, ಶ್ರೀಮತಿ ತುಳಸಿ ನಿತಿನ್ ಕುರ್ನಾಡು, ಗುಣಕರ್ ಆಳ್ವಾ,
ಪರಮೇಶ್ವರ ಸಪಲ್ಯ, ಚಿನ್ನಯ್ಯ ಸಾಲಿಯನ್, ಸೂರ್ಯನಾರಾಯಣ್ ಭಟ್, ವಿಠಲ್ ಆಚಾರ್ಯ, ಸುಂದರ ನಲಿಕೆ, ರಾಮಣ್ಣ ಬೆಲ್ಚಡ, ರಾಮನಾಯಕ್. ದಯವಿಟ್ಟು ಎಲ್ಲ ಹಿರಿಯರು ವೇದಿಕೆಯಲ್ಲಿ ಬರ್ಬೇಕಂತ ವಿನಂತಿಯನ್ನು ಮಾಡಿ ಬೆಳಕನ್ನು ನೀಡಬೇಕಂತ ನಿಮ್ಮಲ್ಲಿ ಕಳಕಳಿಯಾಗಿ ವಿನಂತಿಯನ್ನು ಮಾಡಿದ್ದೇವೆ. ಅದೇ ಎನ್ನ ಪುಣ್ಯ ಭೂಮಿ, ತಾನಿನಿಂದ ಇಳಿದ ಗಂಗೆ ಯಾವ ನೆಲದಿ ಹರಿದಳೋ, ತೇಗ ಗಂಧೆ ತರುಗಳೆಲ್ಲ ಯಾವ ಬನದಿ ಅರಳಿತೋ, ಹಿಮದ ಗಿರಿಯ ಧವಳ ಮಾಲೆ ಯಾರ ಕೊರಳ ಬಯಸಿತೋ, ಅದೇ ಎನ್ನ ಮಾತೃಭೂಮಿ, ಅದೇ ಎನ್ನ ಜನ್ಮಭೂಮಿ. ಈ ಪುಣ್ಯ ಭೂಮಿ ಭಾರತದಲ್ಲಿ ನಾವೆಲ್ಲರೂ ಹುಟ್ಟಿದ ಧನ್ಯರು, ಪುಣ್ಯವಂತರು ಅನ್ನುವ ಮಾತಿನೊಂದಿಗೆ ಎಲ್ಲ ಅತಿಥಿಗಳನ್ನು ಮತ್ತೊಮ್ಮೆ ವೇದಿಕೆಯಲ್ಲಿ ಉಪಸ್ಥಿತಿ ಇರಬೇಕಂತ ನಿಮ್ಮಲ್ಲಿ ಕಳಕಳಿಯಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. ಪೋರ್ಚುಗೀಸರ ದುಷ್ಟ ಪ್ರಯತ್ನಕ್ಕೆ ತಡೆಗಟ್ಟಿ ನಿಂತಹ ಧೀರ ನಮ್ಮ ಹೆಮ್ಮೆಯ ಉಳ್ಳಾಲದ ವೀರರಾಣಿ ಬಂಧುಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ಸಿ ಪಟೇಲ್, ನಮ್ಮೆಲ್ಲ ಹಿರಿಯರ ಮಾರ್ಗದರ್ಶಕರು, ಹಿರಿಯ ಸ್ವಯಂ ಸೇವಕರು, ಇವರಿಗೆ ಜಗದೀಶ್ ಕೋಟ್ಯಾನ್ ಪಾನೆಲ ಇವರು ಶಾಲು ಹಾಕಿ ಸ್ವಾಗತಿಸಬೇಕಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೇವೆ. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಹಿಂದೂ ಸಮಾಜದ ಮಾರ್ಗದರ್ಶಕರು, ಇಂದಿನ ದಿಕ್ಸೂಚಿ ಭಾಷಣ ಮಾಡಲಿರುವವರು ಶ್ರೀಯುತ ಪ್ರಸಾದ್ ಕುಮಾರ್ ರೈ, ಬಿಸಿ ರೋಡ್, ವೃತ್ತಿಯಲ್ಲಿ ಖ್ಯಾತ ವಕೀಲರು, ವಿಶ್ವ ಹಿಂದೂ ಪರಿಷತ್ನ ಬಂಟ್ವಾಳ ಪ್ರಖಂಡದ ಅಧ್ಯಕ್ಷರು, ಹಿಂದೂ ಸಂಗಮ ಆಯೋಜನಾ ಸಮಿತಿ ಬಂಟ್ವಾಳ ತಾಲೂಕಿನ ಸಂಯೋಜಕರಾಗಿರುವ ಇವರಿಗೆ ಸಮಸ್ತ ಹಿಂದೂ ಸಮಾಜದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಇನ್ನೋರ್ವ ನಮ್ಮ ಅಕ್ಕ ಶ್ರೀಮತಿ ತುಳಸಿ ನಿತಿನ್ ಗಟ್ಟಿ, ಹಿಂದೂ ಸಂಗಮ ಆಯೋಜನಾ ಸಮಿತಿ ಉಳ್ಳಾಲ ತಾಲೂಕು, ಇದರ ಮಹಿಳಾ ಸಹ ಸಂಚಾಲಕಿಯಾಗಿರುವ ಇವರಿಗೆ ಸಮಸ್ತ ಹಿಂದೂ ಸಮಾಜದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಇನ್ನೋರ್ವ ಅತಿಥಿ ಗುಣಕರ ಆಳ್ವ ಯಾನೆ ರಾಮರೈ ಬೋಲ್ಯಾರು ಗುತ್ತು, ಗಡಿ ಪ್ರಧಾನರು, ಇವರಿಗೆ ಸಮಸ್ತ ಹಿಂದೂ ಸಮಾಜದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಇನ್ನೋರ್ವ ಅತಿಥಿ ಪರಮೇಶ್ವರ ಸಪಲ್ಯ ತಲೆಮಗರು, ಕೃಷಿಕರು, ಸಜ್ಜಿಪಪಡು ಗ್ರಾಮದ, ಇವರಿಗೆ ಕೂಡ ಸಮಸ್ತ ಹಿಂದೂ ಸಮಾಜದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೋರ್ವ ಅತಿಥಿ ಚಿನ್ನಯ್ಯ ಸಾಲ್ಯನ್ ಚೇಲೂರು, ಪ್ರಗತಿಪರ ಕೃಷಿಕರು, ಇವರಿಗೆ ಕೂಡ ಸಮಸ್ತ ಹಿಂದೂ ಸಮಾಜದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಇನ್ನೋರ್ವ ಅತಿಥಿ ಸೂರ್ಯನಾರಾಯಣ ಭಟ್ ಯಾನೆ ಭಾಸ್ಕರ ಭಟ್, ಪುರೋಹಿತರು, ಕೊರ್ನಾಡು, ಇವರಿಗೆ ಕೂಡ ಸಮಸ್ತ ಹಿಂದೂ ಸಮಾಜದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಇನ್ನೋರ್ವ ಅತಿಥಿ ವಿಠಲ್ ಆಚಾರ್ಯ, ಸಮಾಜ ಸೇವಕರು, ಕೊರ್ನಾಡು, ಇವರಿಗೆ ಕೂಡ ಸಮಸ್ತ ಹಿಂದೂ ಸಮಾಜದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಇನ್ನೋರ್ವ ಅತಿಥಿ ಸುಂದರ ಮಲ್ಲಿಕೆ ಪಜೀರು, ಖ್ಯಾತ ದೈವನರ್ತಕರು, ಇವರಿಗೂ ಕೂಡ ಹಿಂದೂ ಸಮಾಜದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಇನ್ನೋರ್ವ ಅತಿಥಿ ರಾಮಣ್ಣ ಬೆಲ್ಚಡ ಚಟ್ಟಕಲ್ಲು, ಗುರಿಕಾರರು, ಶ್ರೀ ಭಗವತಿ ಕ್ಷೇತ್ರ, ಹಿರಿಯರಾದ ಇವರಿಗೆ ಕೂಡ ಸಮಸ್ತ ಹಿಂದೂ ಸಮಾಜದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಇನ್ನೋರ್ವ ಅತಿಥಿ ರಾಮನಾಯಕ್, ಅರ್ಚಕರು, ಮಹಾಮಾಯಿ ದೇವಸ್ಥಾನ ಪೆದಮಲೆ, ಇವರಿಗೆ ಕೂಡ ಸಮಸ್ತ ಹಿಂದೂ ಸಮಾಜದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ದೃಶ್ಯ ಮಾಧ್ಯಮದ ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದಾರೆ, ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡ ಎಲ್ಲ ಭಜನಾ ಮಂಡಿಗಳ ಭಜನಾರ್ಥಿಗಳು ಹಾಗೂ ವೇಷಧಾರಿಗಳನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶೋಭಾಯಾತ್ರೆ ಯಶಸ್ವಿಯಾಗಲು ಸಹಕರಿಸಿದ ಆರಕ್ಷಕ ಠಾಣೆ ಕೋನಜಯ ಎಲ್ಲ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೂ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಶೋಭಾಯಾತ್ರೆಯಲ್ಲಿ ಜೋಡಿಸಿಕೊಂಡು ಈಗ ಇನ್ನು ಮುಂದೆ ನಡೆಯಲಿರುವಂತಹ ಈ ಹಿಂದೂ ಸಂಗಮದ ಸಭಾ ಕಾರ್ಯಕ್ರಮ ಯಶಸ್ವಿಯಾಗಲು ಮುಂಭಾಗದಲ್ಲಿ ಸೇರಿರುವಂತಹ ಎಲ್ಲ ಶ್ರದ್ಧೆಯ ಹಿಂದೂ ಬಂಧುಗಳು, ಮಾತಾ ಭಗಿಯರನ್ನು ಎಲ್ಲರನ್ನೂ ಒಂದೇ ಮಾತಿನಲ್ಲಿ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ಸ್ವಾಗತ ಭಾಷಣವನ್ನು ಮುಕ್ತಾಯಗೊಳಿಸ್ತೇನೆ. ಚಿಕ್ಕದಾಗಿ ಚೊಕ್ಕದಾಗಿ ಸುಂದರವಾಗಿ ಸ್ವಾಗತವನ್ನು ಮಾಡಿದಂತ ಸುರೇಶಣ್ಣ ನಿಮಗೆ ವಂದನೆಗಳನ್ನು ತಿಳಿಸಿದ ಕಾರ್ಯಕ್ರಮದ ಮುಂದಕ್ಕೆ ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದು ಪ್ರಾರ್ಥನೆಗೆ ಮಕ್ಕಳು ಬರಬೇಕಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೀನಿ. ಶ್ರದ್ಧೆ ಎಲ್ಲರೂ ಪ್ರಾರ್ಥನೆಗೆ ಗೌರವಕ್ಕೆ. ತಂಗಾಳಿಯಲಿ ಮಂಗಳ ಧ್ವನಿಯು ಹರಿದಿದೆ ಓ ಗಣಪ,
ಅಂಗಾಂಗವನು ಪುಳಕಿಸುವಂತ ರಾಗ ಮೋಹನ ನಿನ್ನ ನಾಮ ಪಾವನ ತಂಗಾಳಿಯಲಿ ಮಂಗಳ ಧ್ವನಿಯು ಹರಿದಿದೆ ಓ ಗಣಪ ಅಂಗಾಂಗವನು ಪುಳಕಿಸುವಂತ ರಾಗ ಮೋಹನ ನಿನ್ನ ನಾಮ ಪಾವನ ಗಣಪ ನಿನ್ನ ನಾಮದ ಸ್ಮರಣೆ ತರುವುದು ಚೇತನವೇ ದೇವ ನಿನ್ನ ಗಾಯನ ಗಂಗೆ ಅಮೃತ ಸಿಂಚನವೇ ಗಣಪ ನಿನ್ನ ನಾಮದ ಸ್ಮರಣೆ ತರುವುದು ಚೇತನವೇ ದೇವ ನಿನ್ನ ಗಾಯನ ಗಂಗೆ ಅಮೃತ ಸಿಂಚನವೇ ತಂಗಾಳಿಯಲಿ ಮಂಗಳ ಧ್ವನಿಯು ಹರಿದಿದೆ ಓ ಗಣಪ ಅಂಗಾಂಗವನು ಪುಳಕಿಸುವಂತ ರಾಗ ಮೋಹನ ನಿನ್ನ ನಾಮ ಪಾವನ ನಿನ್ನ ನಾಮ ಪಾವನ ನಿನ್ನ ನಾಮ ಪಾವನ. ನಿಮಗೆ ಪ್ರಸ್ಥಾನವನ್ನು ಮಾಡಲಿಕ್ಕಿದ್ದರೆ ಶ್ರೀಯುತ ತುಳಸಿ ನಿತಿನ್ ಗಟ್ಟಿ. ಹರಿ ಓಂ ಗುರುಭ್ಯೋ ನಮಃ. ರತ್ನಾಕರ ದೌತಪದಾಂ ಹಿಮಾಲಯ ಕಿರೀಟಿನಿಂ ಬ್ರಹ್ಮರಾಜಶ್ರೀ ರತ್ನಾಢ್ಯಂ ವಂದೇ ಭಾರತ ಮಾತರಂ ವಂದೇ ಭಾರತ ಮಾತರಂ. ಮೊದಲಿಗೆ ಆ ಭಗವಂತನ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಈ ಕುರ್ನಾಡು ಮಂಡಲದ ಹಿಂದೂ ಸಂಗಮದ ವೇದಿಕೆಯಲ್ಲಿ ಆಸೀನರಾಗಿರುವ ಗಣ್ಯರಿಗೆ ವಂದಿಸುತ್ತಾ ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವಂಥ ಗಣ್ಯರಿಗೂ ಹಾಗೂ ಉಪಸ್ಥಿತರಿರುವ ಎಲ್ಲ ಹಿಂದೂ ಬಾಂಧವರಿಗೂ ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸುತ್ತಾ ಸಕಾರ ರೂಪದಲ್ಲಿ ಎಲ್ಲರಿಗೂ ಗೋಚರಿಸುತ್ತೇನೆ. ಉತ್ತಮರನ್ನು ಉದ್ಧಾರ ಮಾಡುವುದಕ್ಕಾಗಿ ದುಷ್ಕರ್ಮಿಗಳನ್ನು ನಾಶ ಮಾಡಿ ಧರ್ಮವನ್ನು ಸಂಸ್ಥಾಪನೆ ಮಾಡುವುದಕ್ಕಾಗಿ ಯುಗ ಯುಗಗಳಲ್ಲಿಯೂ ಅವತಾರ ತಾಳುತ್ತೇನೆ ಎಂದು ಭಗವಂತ ಗೀತೆಯ ಮೂಲಕ ನಮಗೆ ಅಭಯವನ್ನು ನೀಡಿದ್ದಾರೆ ಬಂಧುಗಳೇ. ಅದರ ಜೊತೆಗೆ ಇನ್ನೊಂದು ಮಾತು, ಸಂಘಶಕ್ತಿ ಕಲಿಯುಗೆ. ಕಲಿಯುಗದಲ್ಲಿ ಸಂಘಟನೆಗಳ ಮೂಲಕ ಸಂಘಟಿತರಾದರೆ ಮಾತ್ರ ಧರ್ಮದ ರಕ್ಷಣೆ, ಸನಾತನ ಧರ್ಮದ ಉಳಿಯೂ ಕೂಡ ಸಾಧ್ಯ. ಭಾರತ ಹಲವಾರು ಬಾರಿ ವಿದೇಶಿಯರ ಆಕ್ರಮಣಕ್ಕೆ ತುತ್ತಾದರೂ ಕೂಡ ಹಿಂದೂ ಧರ್ಮ ಹಲವಾರು ಮತಾಂತರದ ಸುಳಿಗೆ ಸಿಲುಕಿದರೂ ನಮ್ಮ ಸಂಸ್ಕೃತಿ ಸಂಸ್ಕಾರ ಎಲ್ಲದರ ಮೇಲೂ ಹಲವಾರು ರೀತಿಯ ದಾಳಿ ನಡೆದರೂ ಮತ್ತೆ ಸೆಟೆದು ನಿಂತು ವಿಶಾಲ ಆಲದ ಮರದ ಥರ ಬೆಳೆದು ನಿಂತಿದೆ. ಅದಕ್ಕೆ ಕಾರಣ ಭಗವಂತನ ಪ್ರೇರಣೆಯಿಂದ ಹುಟ್ಟಿದಂಥ ಇದೇ ಸಂಘಶಕ್ತಿ, ಇದೇ ಸಂಘಟನೆ. ಇದು 100ರ ಸಂಭ್ರಮದಲ್ಲಿ ರಾರಾಜಿಸುತ್ತಿದೆ. ಹಾಗಾದರೆ ಬಂಧುಗಳೇ, ಸಂಘಶಕ್ತಿಯನ್ನು ನಾವು ಮತ್ತೆ ಬಲಪಡಿಸಬೇಕು. ಹೇಗೆ? ಜೀಜಾಬಾಯಿಯ ಪ್ರೇರಣೆಯಿಂದ ಶಿವಾಜಿ ಮಹಾರಾಜರು ಹಿಂದೂ ಧರ್ಮದ ರಕ್ಷಣೆಯನ್ನು ಮಾಡಿದರು, ಹಿಂದೂ ಧರ್ಮದ ರಕ್ಷಣೆಗಾಗಿ ಪಣ ತೊಟ್ಟರು. ಹೇಗೆ ಭುವನೇಶ್ವರಿ ದೇವಿಯು ತನ್ನ ಮಗನಾದ ನರೇಂದ್ರನಿಗೆ ಪ್ರೇರಿಸಿಕೊಡೋಣ. ಇವಾಗ ಇಲ್ಲಿ ನಡೆದಂತಹ ಈ ನಾಟಕ ಎಷ್ಟು ಮಹತ್ವದ್ದಾಗಿತ್ತು. ಬಾಲಗೋಕುಲದ ಬಗ್ಗೆ ಅವರು ಎಷ್ಟು ಚೆನ್ನಾಗಿ ನಮಗೆ ಮನದಟ್ಟು ಹಾಗೆ ಹೇಳಿದ್ದಾರೆ. ಹಾಗಾದರೆ ನಾವು ಯಾಕೆ ತಡ ಮಾಡುವುದು? ನಮ್ಮ ಮನೆಯ ಹತ್ತಿರದಲ್ಲಿ ನಡೆಯುವ ಬಾಲಗೋಕುಲಕ್ಕೆ ನಮ್ಮ ಮಕ್ಕಳನ್ನು ಕಳಿಸಿಕೊಡೋಣ. ಯಾಕೆಂದರೆ ಅಲ್ಲಿ ನೀಡುವಂತಹ ಆ ಸಂಸ್ಕಾರ ನಮ್ಮ ಮನೆಯಲ್ಲಿ ನೀಡಲು ಸಾಧ್ಯವೇ ಇಲ್ಲ. ಮಕ್ಕಳ ಬುದ್ಧಿಶಕ್ತಿಯನ್ನು ಎಷ್ಟು ಬಲಪಡಿಸುತ್ತಾರೆ ಎಂದರೆ ಸೂಕ್ಷ್ಮವಾಗಿ ನಮ್ಮ ಮಕ್ಕಳ ಮನಸ್ಸಿಗೆ ಹಿಂದೂ ಧರ್ಮದ ಬಗ್ಗೆ ತಿಳಿಸಿಕೊಡುತ್ತಾರೆ ಬಾಲಗೋಕುಲದಲ್ಲಿ. ಹೇಗೆಂದರೆ ಚಿಕ್ಕ ಚಿಕ್ಕ ಕಥೆಗಳ ಮೂಲಕ, ಚಿಕ್ಕ ಚಿಕ್ಕ ಶ್ಲೋಕಗಳ ಮೂಲಕ, ಆಟಗಳ ಮೂಲಕ ಮಕ್ಕಳ ಮನಸ್ಸಿಗೆ ಯಾವ ರೀತಿ ನಾವು ತಟ್ಟಬೇಕು ಆ ರೀತಿ ಬಾಲಗೋಕುಲದಲ್ಲಿ ಶಿಕ್ಷಣ ನಡೆಯುತ್ತೆ ಬಂಧುಗಳೇ. ನೀವು ಒಂದು ದಿನ ಕುಳಿತು ನೋಡಿ ಆಮೇಲೆ ಮಕ್ಕಳನ್ನು ಕಲಿಸಿಕೊಡಿ, ಆವಾಗ ನಿಮಗೆ ಅದರ ಮಹತ್ವ ಏನು ಅಂತ ಅರ್ಥ ಆಗತ್ತೆ. ಮಾತೆಯರು ಕೂಡ ಹೋಗಿ ಕುಳಿತು ಸಮಯವನ್ನು ಕಳೆದು ಬರಬಹುದು ಬಾಲಗೋಕುಲದಲ್ಲಿ. ಧರ್ಮದ ಆಳವಾದ ಪರಿಚಯವನ್ನು ನಾವು ಬಾಲಗೋಕುಲದಲ್ಲಿ ನೋಡಬಹುದು. 10 ವರ್ಷ ಮೇಲ್ಪಟ್ಟ ಹುಡುಗರನ್ನು ಸಂಘದ ನಿತ್ಯ ಶಾಖೆಗೆ ಖಂಡಿತವಾಗಿಯೂ ನಾವು ಹಿಂದೂಗಳು ಕಳಿಸಿಕೊಡಬೇಕು ಬಂಧುಗಳೇ. ನಮ್ಮ ಹತ್ತಿರದ ಭಜನಾ ಮಂದಿರಕ್ಕೆ ಕರೆದುಕೊಂಡು ಹೋಗಿ ಭಜನೆಗಳಲ್ಲಿ ಅವರನ್ನು ಅಳವಡಿಸಿಕೊಳ್ಳಬೇಕು.
ನಮ್ಮ ಸಂಘ ದತ್ತಾತ್ರೇಯ ಸಂಘ ಚಿಕ್ಕ ಮಕ್ಕಳಿಗೆ ಕುಳಿತು ಭಜನೆ ಹಾಡುವಾಗ ತುಂಬ ಅವರಿಗೆ ಅಷ್ಟೊಂದು ತಾಳ್ಮೆ ಇರುವುದಿಲ್ಲ. ಈಗಿನ ಕಾಲದ ಮಕ್ಕಳು ಹೈಜಿನಿಕ್ ಆಗಿ ಇರ್ತಾರಲ್ವ, ಹಾಗಾಗಿ ಅವರಿಗೆ ಕುಳಿತು ಭಜನೆ ಕೇಳುವಷ್ಟು ಪೇಷನ್ಸ್ ಇರುವುದಿಲ್ಲ ಅನ್ನೋ ಕಾರಣಕ್ಕೆ ನಾವು ಕುಣಿತ ಭಜನೆಯನ್ನು ಆರಂಭಿಸಿದೆವು. ಆರಂಭದಲ್ಲಿ ತುಂಬ ಮಕ್ಕಳು ಕುಣಿತ ಭಜನೆಯಲ್ಲಿ ಸಂತೋಷ ಪಟ್ಟಿದ್ದಾರೆ. ಈಗಲೂ ಮಕ್ಕಳು ಕುಣಿತ ಭಜನೆಯಲ್ಲಿ ಖುಷಿ ಪಡ್ತಾರೆ, ಭಜನೆಯನ್ನು ಕಲಿತಾರೆ. ತುಂಬ ಮಕ್ಕಳ ಸಂಬಂಧ, ತುಂಬ ಮಕ್ಕಳ ಪರಿಚಯ ಎಲ್ಲವಾಗಿ ಒಂದು ಊರಿನಲ್ಲಿ ಯಾರೆಲ್ಲ ಇದ್ದಾರೆ ಎಂಬ ಪರಿಚಯ ಕೂಡ ಈ ಬಾಲಗೋಕುಲ ಕುಣಿತ ಭಜನೆಯಿಂದ ನಾನು ಅರಿತುಕೊಂಡಿದ್ದೇನೆ ಮತ್ತು ಇದು ನನ್ನ ಅನುಭವ ಕೂಡ. ನಮ್ಮ ಸಂಸ್ಕಾರ ಎಲ್ಲವೂ ಅವರಿಗೆ ಯಾವ ರೀತಿ ದೊರೆಯುತ್ತದೆ, ಹೇಗೆ ದೊರೆಯಬೇಕು, ಅದಕ್ಕೆ ದಾರಿಯನ್ನು ಮಾಡಿಕೊಡಬೇಕಾದವರು ಯಾರು? ಅಸಾಮಾನ್ಯವಾದ ಶಕ್ತಿ ಮಾತೆಯರಲ್ಲಿದೆ. ತಮ್ಮ ಮಕ್ಕಳನ್ನು ಈ ಥರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಮಾತೆಯರಿಂದ ಮಾತ್ರ ಸಾಧ್ಯ. ನಮ್ಮ ಮಕ್ಕಳನ್ನು ನಮ್ಮ ಶಕ್ತಿಯನ್ನು ಯಾವ ರೀತಿ ಪ್ರದರ್ಶಿಸಬೇಕು ಅಂದರೆ ನಮ್ಮ ಮಕ್ಕಳ ಮೂಲಕ. ನಮ್ಮ ಶಕ್ತಿಯನ್ನು ನಾವು ಅವರ ಮೂಲಕ ತೋರಿಸಿಕೊಳ್ಳಬೇಕು. ನಮ್ಮ ಮಕ್ಕಳಿಗೆ ನಮ್ಮ ಮನೆಯಲ್ಲಿ ಮಾಡುವ ಆಹಾರ ಪದ್ಧತಿಯನ್ನೇ ಅಳವಡಿಸೋಣ. ನಮ್ಮ ಮನೆಯಲ್ಲಿ ಯಾವ ರೀತಿ ಆಹಾರವನ್ನು ನಾವು ತಯಾರಿಸ್ತೇವೆ, ಹೊರಗಿನ ಆಹಾರಕ್ಕಿಂತ ಅವರ ಆರೋಗ್ಯ ನಮಗೆ ತುಂಬ ಮುಖ್ಯ. ಅವರು ಮುಂದಿನ ಪ್ರಜೆಗಳು, ನಮ್ಮ ಹಿಂದೂ ಧರ್ಮದ ಆಸ್ತಿ ಅವರು. ಅವರ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೇಕಾಗಿರುವುದು ನಮ್ಮ ಕರ್ತವ್ಯ ಕೂಡ. ನಾವು ಹಿಂದೂ ಧರ್ಮಕ್ಕೆ ಪೂರಕವಾಗಿರುವಂತಹ ಶಾಲೆ ಎಲ್ಲಿದೆಯೋ ಅಲ್ಲಿಗೆ ನಮ್ಮ ಮಕ್ಕಳನ್ನು ಸೇರಿಸುವ ಪ್ರಯತ್ನವನ್ನು ನಾವು ಮಾಡೋಣ. ನಮ್ಮ ಆಯ್ಕೆ ಮೊದಲು ಹಿಂದೂ ಧರ್ಮಕ್ಕೆ ಎಲ್ಲಿ ಆದ್ಯತೆ ಇದೆಯೋ ಆ ಶಾಲೆ ನಮ್ಮ ಆಯ್ಕೆ ಆಗಿರಲಿ ಬಂಧುಗಳೇ. ಯಾಕೆಂದರೆ ನಮ್ಮ ವಠಾರದಲ್ಲಿ ಅಂಥ ಶಾಲೆ ಬೇಕಾದಷ್ಟಿವೆ. ಪುಣ್ಯಕೋಟಿ ಇರ್ಬೋದು, ಶಾರದಾ ಇರ್ಬೋದು, ರಾಷ್ಟ್ರೋತ್ಥಾನ ಇರ್ಬೋದು, ಕಲ್ಲಡ್ಕ ಇರ್ಬೋದು. ಇಂಥ ಒಳ್ಳೆ ಶಾಲೆಯನ್ನು ಬಿಟ್ಟು ನಾವು ಯಾಕೆ ಕಾನ್ವೆಂಟ್ ಶಾಲೆಗೆ ಮಕ್ಕಳನ್ನು ಸೇರಿಸಬೇಕು? ನಮ್ಮ ಪ್ರದೇಶದಲ್ಲಿ ಇರುವಂತಹ ಒಳ್ಳೆಯ ಶಾಲೆಯನ್ನೇ ನಾವು ಆಯ್ಕೆ ಮಾಡುವುದು ಉತ್ತಮ. ಅಲ್ಲಿ ಕೊಡುವ ಶಿಕ್ಷಣ ಮಕ್ಕಳು ನಮ್ಮ ಜೊತೆಗಿರುವುದಕ್ಕಿಂತ ಹೆಚ್ಚಾಗಿ ಶಾಲೆಯಲ್ಲಿ ಅವರು ಸಮಯ ಜಾಸ್ತಿ ಇರ್ತಾರೆ. ಹಾಗಿರುವಾಗ ನಾವು ಶಾಲೆಯನ್ನು ಆಯ್ಕೆ ಮಾಡುವಾಗ ತುಂಬ ಯೋಚನೆ ಮಾಡಬೇಕು ಬಂಧುಗಳೇ. ಈಗಿನ ನಮಗೆ ಶಿಕ್ಷಣ ಎಷ್ಟು ಮುಖ್ಯವೋ ಈಗಿನ ಕಾಲದ ಶಿಕ್ಷಣದ ಬಗ್ಗೆ ನಾವು ತುಂಬ ಯೋಚಿಸಬೇಕಾದಂತಹ ಪರಿಸ್ಥಿತಿ. ಶಿಕ್ಷಣ ಪದ್ಧತಿಯು ಮೌಲ್ಯಯುತವಾದಂತಹ ಶಿಕ್ಷಣ ಬಹಳ ಕಡಿಮೆ ಪ್ರಮಾಣದಲ್ಲಿದೆ. ಮಕಾಲೆಯ ಶಿಕ್ಷಣ ಪದ್ಧತಿ ನಮ್ಮ ಮಕ್ಕಳ ಜ್ಞಾನ ಬುದ್ಧಿಶಕ್ತಿಯನ್ನು ಕುಂದಿಸಲು ಅವನು ಮಾಡಿದ ಶಿಕ್ಷಣ ಪದ್ಧತಿ. ದುರದೃಷ್ಟವಶಾತ್ ನಾವು ಅದನ್ನೇ ಒಪ್ಪಿಕೊಳ್ಳುವಂತಾಗಿದೆ. ಬಂಧುಗಳೇ, ಮಾತೆಯರು ಇದೆಲ್ಲದರ ಬಗ್ಗೆ ನಾವು ಗಮನ ಹರಿಸಬೇಕಾಗಿದೆ. ಮುಖ್ಯವಾಗಿ ನಮ್ಮ ಹೆಣ್ಣು ಮಕ್ಕಳನ್ನು ನಾವು ಯಾವ ರೀತಿ ಜೋಪಾನ ಮಾಡಿಕೊಳ್ಬೇಕು ಅದನ್ನು ನಾವು ಮುಖ್ಯವಾಗಿ ಯೋಚಿಸಬೇಕಾಗಿದೆ ಬಂಧುಗಳೇ. ನಾವು ದಿನನಿತ್ಯದ ವಸ್ತು ಬಳಕೆಗೆ ನಾವು ಅಂಗಡಿಗಳಿಗೆ ಹೋಗ್ತೇವೆ. ಹೆಚ್ಚಾಗಿ ಮಾತೆಯರೇ ಮನೆಗೆ ಬೇಕಾದ ಸಾಮಗ್ರಿಗಳನ್ನು ತರ್ತೀವಿ. ನಮ್ಮ ಆಯ್ಕೆ ಹಿಂದೂಗಳ ಅಂಗಡಿಗಳಾಗಿರಲಿ. ನಮ್ಮ ಮೊದಲ ಆಯ್ಕೆ ಹೂವು ತರುವುದಾಗಲಿ, ಯಾವುದೇ ನಮ್ಮ ಹಬ್ಬ ಹರಿದಿನಗಳಲ್ಲಿ ನಾವು ನಮ್ಮ ಅಂಗಡಿಗಳಲ್ಲಿ ₹1 ಜಾಸ್ತಿ ಇದೆ, ಹಿಂದೂಗಳ ಅಂಗಡಿಯಲ್ಲಿ ₹1 ಜಾಸ್ತಿ ಇದೆ, ಅಥವಾ ಅನ್ಯ ಧರ್ಮದವರ ಅಂಗಡಿಯಲ್ಲಿ ₹1 ಕಡಿಮೆ ಇದೆ. ಯಾಕೆ ಅವರು ಕಡಿಮೆ ಮಾಡ್ತಾರೆ? ನಮ್ಮನ್ನು ಆಕರ್ಷಿಸಲು ಕಡಿಮೆ ಮಾಡ್ತಾರೆ. ಹಾಗಾದರೆ ನಮ್ಮ ಆಯ್ಕೆ ಹಿಂದೂಗಳ ಅಂಗಡಿಯೇ ಆಗಿರಲಿ. ಆದಷ್ಟು ನಾವು ಅಂಗಡಿಗೆ ಸಾಮಗ್ರಿಗೆ ಹೋಗಬೇಕಾದ್ರೆ ಚೀಲವನ್ನು ತೆಗೆದುಕೊಂಡು ಹೋಗೋಣ. ಪ್ಲಾಸ್ಟಿಕ್ ಬಳಕೆಯನ್ನು ತುಂಬ ಕಡಿಮೆ ಪ್ರಮಾಣದಲ್ಲಿ ಮಾಡೋಣ. ಇದೆಲ್ಲವೂ ಮಾತೆಯರು ಗಮನಿಸಬೇಕಾದಂಥ ವಿಷಯ. ಈ ಸುಂದರ ರಾಷ್ಟ್ರ ನಿರ್ಮಾಣದ ಸಂಘದ ಕನಸನ್ನು ನನಸಾಗುವಂತೆ ಪ್ರಯತ್ನಿಸೋಣ ಎಂದು ಕೇಳುತ್ತಾ ನನ್ನ ಈ 2 ಮಾತಿಗೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ. ಧರ್ಮೋ ರಕ್ಷತಿ ರಕ್ಷಿತಃ. ವಂದೇ ಮಾತರಂ. ಅವಕಾಶಕ್ಕಾಗಿ ವಂದಿಸುತ್ತಾ ತಪ್ಪಿದ್ದರೆ ಕ್ಷಮಿಸಿ. ಯತ್ರ ನರಸ್ತು ರಮಂತೆ ತತ್ರ ದೇವತಾ
ಈ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಈ ಭಾಗದ ಎಲ್ಲ ಹಿರಿಯರೇ ಹಾಗೂ ಶ್ರದ್ಧೆಯ ತಾಯಿಯವರೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ತಾಯಂದಿರೇ, ಭಗಿನಿಯರೇ, ಇನ್ನೊಂದು ಸಲ ಅಲ್ಲಿ ಶಾಲು ಹಾಕಿದವರು ಹೇಳಬಾರ್ದು. ಇದೊಂದು ಸಣ್ಣ ಟಾಸ್ಕ್ ನಮಗೆ. ರಾತ್ರಿ ಹೊತ್ತು 6 ಗಂಟೆಯ ಮೇಲೆ ನಾವು ಮನೆಯಲ್ಲಿ ಗಂಡನಲ್ಲಿಯೋ ಅಣ್ಣನಲ್ಲಿಯೋ ತಮ್ಮನಲ್ಲಿ ಹೇಳ್ತೀವಿ, ಹೆಂಗಿನಿ ಸಮ್ಮನಿಗೆ ಪೋಯರುಂಡು ಅಂತ ಹೇಳಿ ಹೊರಡ್ತೀವಿ ನಾವು. ರಾತ್ರಿ 12 ಗಂಟೆಗೂ ಮನೆಗೆ ಬರ್ತೀವಿ ನಾವು. ಆದರೆ ಇದು ಅದಕ್ಕೆಲ್ಲದಕ್ಕಿಂತಲೂ ಹೆಚ್ಚಿನ ವಿಚಾರ ಇಲ್ಲಿದೆ. ಒಂದು ಸ್ವಲ್ಪ ಕುತ್ಕೊಳ್ಳೋಣ. ಹೊರಡಬೇಕಾದ್ರೆ ಮೆರವಣಿಗೆ ಸ್ವಲ್ಪ ಚೆನ್ನಾಗಿ ಆಯಿತು, ಅದ್ಭುತವಾದಂಥ ಮೆರವಣಿಗೆ ಬಂತು. ಇಲ್ಲಿದ್ದಂಥ ಎಲ್ಲ ಕಾರ್ಯಕರ್ತರಿಗೆ ಒಂದು ಸಲ ಜೋರಾಗಿ ಚಪ್ಪಾಳೆಯ ಮೂಲಕ ಅಭಿನಂದನೆಯನ್ನು ಸೂಚಿಸಬೇಕು. ಕಳೆದ ಕೆಲವು ತಿಂಗಳುಗಳಿಂದ ನಮ್ಮೆಲ್ಲ ಮನೆಗಳಿಗೆ, ನಮ್ಮ ಮನಗಳಿಗೆ ಬಂದು ಹಿಂದೂ ಸಮಾಜದ ಬಗ್ಗೆ ಕಳಕಳಿಯನ್ನು ಹೊಂದಿ ತನ್ನೆಲ್ಲ ಕೆಲಸವನ್ನು ಬದಿಗಿಟ್ಟು ನಮ್ಮ ಮನೆಗೆ ಬಂದು ಕರಪತ್ರಗಳನ್ನು ಕೊಟ್ಟು ತಮ್ಮೆಲ್ಲ ಕೆಲಸಗಳನ್ನು ರಾಷ್ಟ್ರಕ್ಕೋಸ್ಕರ ಸಮರ್ಪಿಸ್ತಾ ಮಾಡಿದ್ರಲ್ಲ, ಅವರಿಗೋಸ್ಕರ ಆ ಚಪ್ಪಾಳೆ ಇರಲಿ. ನಮಗೆ ಗೊತ್ತಿದೆ, ಈಗಾಗಲೇ ಉಲ್ಲೇಖ ಆಯಿತು, ಈ ದೇಶವನ್ನೊಬ್ಬ ಕವಿ ಬಹಳ ಸುಂದರವಾಗಿ ಹೇಳ್ತಾನೆ, ಧರೆಗವ ತರಿಸಿದೆ ಸ್ವರ್ಗದ ಸ್ಪರ್ಧಿಯು ಸುಂದರ ತಾಯ್ನೆಲವು ನಮ್ಮೀ ತಾಯ್ನೆಲವು ಅಂತ. ಇದು ನೆಲ ಎಂಥದ್ದು ಅಂದರೆ ಇದು ಸ್ವರ್ಗವೇ ಭೂಮಿಗೆ ಇಳಿದು ಬಂದಂತಿರ್ತಕ್ಕಂಥ ನೆಲ ಅಂತ. ಯಾವ ನೆಲದಲ್ಲಿ ಗಾಂಧಾರಿ ಓಡಾಡಿರ್ತಕ್ಕಂಥ ಯಾವುದು ಇವತ್ತು ಅಫ್ಘಾನಿಸ್ತಾನ ಇತ್ತೋ ಆ ನೆಲವನ್ನು ಸ್ವರ್ಗ ಅಂತ ಕರೆದರು. 5 ನದಿಗಳು ಹರಿಯತಕ್ಕಂಥ ಪಂಚ ನದಿಗಳ ಬೀಡು ಇವತ್ತು ಪಾಕಿಸ್ತಾನಕ್ಕೆ ನಾವು ತುಂಡರಿಸಿ ಕೊಟ್ಟಿದ್ದೀವಲ್ಲ, ಆ ನೆಲವು ಸೇರಿರ್ತಕ್ಕಂಥ ನೆಲವನ್ನೇ ಸ್ವರ್ಗ ಅಂತ ಕರೆದಿರೋದು. ಯಾವ ನೆಲದಲ್ಲಿ ಬಂಕಿಮರು, ಯಾವ ನೆಲದಲ್ಲಿ ಸುಭಾಷ್ ಚಂದ್ರ ಬೋಸರು, ಯಾವ ನೆಲದಲ್ಲಿ ವಿವೇಕಾನಂದರು, ಯಾವ ನೆಲದಲ್ಲಿ ಅರವಿಂದ ಘೋಷರು ಓಡಾಡಿದ್ರಲ್ಲ, ಇವತ್ತು ನಮ್ಮಿಂದ ತುಂಡರಿಸಿ ಹೋಗಿರ್ತಕ್ಕಂಥ ಬಂಗಾಳ ಇದೆಯಲ್ಲ, ಆ ನೆಲವೂ ಸೇರಿರ್ತಕ್ಕಂಥ ನೆಲವನ್ನು ಸ್ವರ್ಗ ಅಂತ ಕರೆದರು. ನಮ್ಮ ಹಿರಿಯರು ಹೇಳಿದರು, ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ ಶೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ ಅಂತ ಹೇಳಿದರು. ಯಾರು ನಾವು ಅಂತ ಬಹಳ ಸುಂದರವಾಗಿರ್ತಕ್ಕಂಥ ಮಾತುಗಳನ್ನು ನಮ್ಮ ಮುಂದೆ ಇಟ್ಟರು. ನಮ್ಮ ಹಿರಿಯರು ನಮಗೊಂದು ಹೇಳಿಕೊಡ್ತಾ ಇದ್ರು, ನಮ್ಮ ಸಮಾಜ ಎಂಥದ್ದು ಅಂದರೆ 2 ಕೈಗಳನ್ನು ನೋಡಿ ಬೆಳಿಗ್ಗೆ ಎದ್ದು ಕರಾಗ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೇ ಗೌರಿ ಪ್ರಭಾತೆ ಕರದರ್ಶನ ಹೇಳ್ತಾ ಇನ್ನೊಂದು ಶ್ಲೋಕವನ್ನು ಜೋಡಿಸ್ತಾರೆ. ಸಮುದ್ರ ವಸನೆ ದೇವಿ ಪರ್ವತಸ್ಥರ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ ಅಂತ. ಜಗತ್ತಿನಲ್ಲೆಲ್ಲಾದ್ರೂ ಇದೆಯೇನ್ರಿ? ಭೂಮಿಯಲ್ಲಿ ಓಡಾಡಬೇಕಾದ್ರೆ ಭೂಮಿಯ ಕ್ಷಮಾಪಣೆಯನ್ನು ಕೇಳಿ ಓಡಾಡ್ತಕ್ಕಂಥ ಭಾವನೆ ಜಗತ್ತಿನಲ್ಲಿ ಎಲ್ಲಾದರೂ ಇದ್ರೆ ನಮ್ಮ ನೆಲದ ಸಂಸ್ಕೃತಿಯಲ್ಲಿ ಭಾರತದಲ್ಲಿ ಮಾತ್ರ. ಒಬ್ಬ ಆಂಗಿರಸ ಅಂತ ಒಬ್ಬ ಕವಿ ಇದ್ದ. ಅವ ಹೇಳ್ದ, ಮಾತಾ ಭೂಮಿ ಪುತ್ರೋಹಂ ಪೃಥ್ವ್ಯಾಹ ಅಂತ, ನೀನು ನನ್ನ ತಾಯಿ, ನಾನು ನಿನ್ನ ಮಗ ಅಂತ. ಏನು ಬಹಳ ಸುಂದರವಾಗಿರ್ತಕ್ಕಂಥ ವಿಚಾರ ನೋಡಿ. ಭೂಮಿ ಮತ್ತೆ ತಾಯಿಯ ಜೊತೆಗೆ, ಆ ಭೂಮಿ ಮತ್ತು ನಮ್ಮ ಜೊತೆಗೆ ತಾಯಿ ಮಗುವಿನ ಸಂಬಂಧ. ಈ ಸಂಬಂಧವನ್ನು ಉಳಿಸಿದ ಕಾರಣದಿಂದ ನಾವು ಎಲ್ಲರೂ ಒಗ್ದಾಗಿ ಈ ನೆಲಕ್ಕೆ ಯಾವತ್ತಾದರೂ ಅಪಮಾನಗಳುಂಟಾದಾಗ ಒಟ್ಟಾಗಿ ನಾವು ಹೋರಾಟವನ್ನು ಮಾಡ್ತೀವಿ. ಆ ಹೋರಾಟ ಹೇಗಿರುತ್ತೆ ಅಂದರೆ, ಉಳಿದವರೆಲ್ಲ ಕೂತ್ಕೊಳ್ಳಿ, ಯಾಕೆ ಹೋಗ್ತೀರಾ? ಕೂತ್ಕೊಳ್ಳಿ, ಉಳಿದವರು ಯಾಕೆ ಹೋಗ್ಬೋ ಅವಶ್ಯಕತೆ ಇಲ್ಲ. ಇಲ್ಲಿ ಯಾಕೆ ಓಡಾಡ್ತೀವಿ ಅಂದರೆ ನೋಡಿ, ನೆನಪಿಟ್ಕೊಳ್ಳಿ, ಒಬ್ಬ ಉಧಮ್ ಸಿಂಗ್ ಅಂತ ಇದ್ದ. 1918ನೇ ಇಸವಿನಲ್ಲಿ ಆತನ 1899ನೇ ಇಸವಿನಲ್ಲಿ ಆತ ಜನ್ಮ ಬರ್ತಾನೆ. 10ನೇ ವರ್ಷ ಪ್ರಾಯದಲ್ಲಿ, ಸ್ವಲ್ಪ ಕಥೆಯನ್ನು ಇಲ್ಲಿ ಕೇಳಿ, ಆ ಕಡೆ ನೋಡ್ಬೇಡಿ, ಈ ಕಡೆ ನೋಡಿ, ನಾವು ದಾಲಾಪು ಸ್ವಲ್ಪ ದಾಲ ತೊಂದರೆ ಆದದ್ದೆಲ್ಲ ಆಗುತ್ತೆ ಜಗತ್ತಿನಲ್ಲಿ. ಭಗವಂತ ಅದನ್ನೇ ಹೇಳಿದ್ದು. ಆತನ ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ ಆಗುತ್ತೆ 10 ವರ್ಷ ಪ್ರಾಯದಲ್ಲಿ. ಆ ಊರಿಗೆ ಬ್ರಿಟಿಷರು ಅಗ್ಗೆ ಇಟ್ಟಿದ್ರು, ಬ್ರಿಟಿಷರ ದಾಳಿಯಾಗಿತ್ತು. ಒಬ್ಬ ಮೈಕಲ್ ಒಡ್ಡೋಯರ್ ಅಂತಕ್ಕಂಥವ್ರು ಆಕ್ರಮಣವನ್ನು ಮಾಡಿದ್ರು. ಸುಮಾರು 1,500 ಜನ ಈ ದೇಶದ ಬಂಧುಗಳಿಗೆ ಗುಂಡಿಟ್ಟು ಗುರುಳಿಸತಕ್ಕಂಥ ಕೆಲಸ ಆಯಿತು. ಈ ಸಂದರ್ಭದಲ್ಲಿ ಯೋಚನೆ ಮಾಡಿ, ಆ ಮಗು ತಾಯಿಯನ್ನು ಹುಡುಕೊಂಡು ಹೋಗ್ತಾನೆ. ಜಲಿಯನ್ ವಾಲಾ ಬಾಗ್, ಜನ ಸತ್ತು ಬಿದ್ದಿದ್ದಾರೆ. ಆ ಸತ್ತು ಬಿದ್ದಂಥ ಜಾಗದಲ್ಲಿ ತಾಯಿಯನ್ನು ಹುಡುಕ್ತಾನೆ. ಹುಡುಕಬೇಕಾದ್ರೆ ತಾಯಿ ಸಿಗುವುದಿಲ್ಲ. ಮಣ್ಣಿನಲ್ಲಿ ಮುಳುಗಿರ್ತಕ್ಕಂಥ, ರಕ್ತದಲ್ಲಿ ಮೆದ್ದಿರ್ತಕ್ಕಂಥ ಒಂದು ಹೆಂಗಸಿನ ಮುಖವನ್ನು ಸರಿಸಿದ್ರೆ ಆಕೆ ತಾಯಿ. ಅಲ್ಲಿ ಪಕ್ಕದಲ್ಲಿದ್ದಂಥ ರಕ್ತವನ್ನ ತನ್ನ ಕೈಯಲ್ಲಿ ಹಿಂಗ್ತಾ ನೋಡ್ತಾನೆ, ತಾಯಿಯನ್ನು ಕಣ್ಣೀರಿಡ್ತಾನೆ. ಆ ದಿವಸ ಪ್ರತಿಜ್ಞೆ ಮಾಡ್ತಾನೆ ಆ ಹುಡುಗ, ತಾಯಿಯನ್ನು ಕೊಂದಿರ್ತಕ್ಕಂಥ ಒಡ್ವಾಯರ್, ತಾಯಿಯನ್ನು ಕೊಂಡ್ಲಿಕ್ಕೆ ಆಜ್ಞೆ ಕೊಟ್ಟಿರ್ತಕ್ಕಂಥ ಡಯರ್ ಅನ್ನು ಮುಗಿಸೋದು ಗ್ಯಾರಂಟಿ. ಈ ಯೋಚನೆಯನ್ನು ಮಾಡ್ತಾನೆ, ಪ್ರತಿಜ್ಞೆ ತಗೊಳ್ತಾನೆ. ನೆನ್ಪಿಟ್ಕೊಳ್ಳಿ,
ನಮಗೆ ಮೆರವಣಿಗೆಯಿಂದ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಸುಸ್ತಾಗಿ ಬಿಡುತ್ತೆ, ನನ್ನ ಕಂಠಕ್ಕೂ ನಿಮ್ಮ ಸೊಂಟಕ್ಕೂ ಜಗಳ ಆಗಬಹುದು ಅಂತ ಅನ್ನಿಸಿ ಬಿಡುತ್ತೆ. ಈ ಸಂದರ್ಭದಲ್ಲಿ ಯೋಚನೆ ಮಾಡಿ, ಆ ಒಬ್ಬ ಉಧಮ್ ಸಿಂಗ್ ತನ್ನ 10ನೇ ವರ್ಷದ ಪ್ರಾಯದಲ್ಲಿ ಪ್ರತಿಜ್ಞೆ ಮಾಡ್ತಾನೆ, 21 ವರ್ಷಗಳ ಕಾಲ ಬದುಕಿದ್ದ. 21 ವರ್ಷಗಳ ಕಾಲ ಬದುಕಿದ್ದಂತ ಒಬ್ಬ ವ್ಯಕ್ತಿ ಆತನ ಜೀವನದಲ್ಲಿ ನಿರ್ಧಾರ ಮಾಡ್ತಾನೆ, ನಾನು ಮಾಡಬೇಕಾದ್ದೇನು, ಆ ನನ್ನ ಜೀವನದ ತಾಯಿಗೆ ಯಾರು ಗುಂಡಿಟ್ಟು ಉರುಳಿಸಿದನೋ ಆಜ್ಞೆಯನ್ನು ಕೊಟ್ಟು ಅವರನ್ನು ಮುಗಿಸೋದು ಗ್ಯಾರಂಟಿ, ಅದಕ್ಕೋಸ್ಕರ ನಿಶ್ಚಯ, ಅದಕ್ಕೋಸ್ಕರ ಜೀವನ. ಇಂಗ್ಲೆಂಡಿಗೆ ಹೋದ, 5 ವರ್ಷ ಜೈಲು ವಾಸ ಅನುಭವಿಸಿದ. ಆನಂತರ ದಿನಗಳಲ್ಲಿ ಆ ಒಡ್ವೇರನ್ನು, ಜನರಲ್ ಡೈರನ್ನು ಹುಡುಕಿ ಗುಂಡಿಟ್ಟು ಉರುಳಿಸಿದಲ್ಲ. ಇಂಥ ಸಂತಾನ ರೀ ನಾವು, ಇಂಥ ಸಂತಾನ ನಾವು. ಈ ದೇಶದ ಮೇಲೆ ಆಕ್ರಮಣಗಳೇನು ಕಡಿಮೆ ಆಗಿಲ್ಲ, ಬೇರೆ ಬೇರೆ ಆಕ್ರಮಣಗಳು ಈ ನೆಲದ ಮೇಲೆ ಆಗ್ತಾ 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 ಬಂತು. ಒಂದೊಂದು ಆಕ್ರಮಣಗಳಿಂದ ಜಗತ್ತಿನ ಬೇರೆ ಬೇರೆ ಸಂಸ್ಕೃತಿಗಳು ನಾಶ ಆಯಿತು. ಜನಗಳ ಮೇಲೆ ಆದಂಥ ಆಕ್ರಮಣಗಳು ದೇಶ ಜಗತ್ತಿನ ಬೇರೆ ಬೇರೆ ಸಂಸ್ಕೃತಿಗಳು ನಾಶ ಆದರೂ ನಾವು ನಾಶ ಆಗಲಿಲ್ಲ, ನಮ್ಮ ಮೇಲೆ ಕಡಿಮೆ ದಾಳಿ ಆಗಲಿಲ್ಲ. ಅದು ಗ್ರೀಕರಿರ್ಬೋದು, ಹೂಣರಿರ್ಬೋದು, ಶಕರಿರ್ಬೋದು, ಮಂಗೋಲರಿರ್ಬೋದು, ಫ್ರೆಂಚರಿರ್ಬೋದು, ಡಚ್ಚರಿರ್ಬೋದು, ಅವರೆಲ್ಲರ ಆಕ್ರಮಣಗಳ ನಂತರವೂ ಕೂಡ ಈ ದೇಶ ಮತ್ತೆ ಜಗಜ್ಜನನಿಯಾಗಿ ಉಳಿಬೇಕಾಗಿತ್ತು. 1947ರಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬರುತ್ತೆ ಅಂತ ಹೇಳೋದು ನಮಗೆಲ್ಲ ನಿಶ್ಚಿತವಾದಂಥ ಸಂಗತಿನೇ, 100ಕ್ಕೆ 100 ಗೊತ್ತಿತ್ತು. ಯಾಕಂದ್ರೆ ಈ ದೇಶಕ್ಕೆ ಬಲಿದಾನ ಮಾಡತಕ್ಕಂಥ ಸಾಮರ್ಥ್ಯ ಇರತಕ್ಕಂಥ ಜನಗಳು ಯಾರೆಲ್ಲ ಅಂದ್ರೆ, ಒಬ್ಬ ಚಂದ್ರಶೇಖರ್ ಆಜಾದ್, ಒಬ್ಬ ಭಗತ್ ಸಿಂಗ್, ಒಬ್ಬ ಖುದಿರಾಮ್ ಬೋಸ್, ಒಬ್ಬ ಸುಭಾಷ್ ಚಂದ್ರ ಬೋಸ್, ಒಬ್ಬ ಸ್ವಾತಂತ್ರ್ಯ ವೀರ ಸಾವರ್ಕರ್. 2 ಬಾರಿ ಕರಿನೀರು ಶಿಕ್ಷೆಗೆ ಅನುಭವಿಸಿದ ಸಾವರ್ಕರ್ 50 ವರ್ಷಗಳ ಕಾಲ ಜೈಲುವಾಸ ನಿರ್ಧಾರವಾಗಿ ಅಂಡಮಾನಿಗೆ ಜೈಲಿಗೆ ತಳ್ಳಲ್ಪಟ್ಟಂತ ಬ್ಯಾರಿಸ್ಟರ್ ಪದವಿ ಪಡೆದಕ್ಕಂಥ ಸಾವರ್ಕರ್ ಅವರನ್ನು ಜೈಲಿಗಟ್ತಾರೆ. ಅವರ ಮನಸ್ಸಿನಲ್ಲಿದ್ದದ್ದು ಒಂದೇ, ತಾಯಿ ಭಾರತಿಗೆ ಜೈಕಾರ ಆಗಬೇಕು, ಜಗಜ್ಜನನಿ ಆಗಬೇಕು ತಾಯಿ ಭಾರತಿ. ಅವರ ಮನಸ್ಸಿನಲ್ಲಿದ್ದದ್ದು ಇಷ್ಟೇ. ನಮ್ಮ ನೆಲ ಎಂತದ್ದು ಅವ್ರು ಯೋಚನೆ ಮಾಡ್ತಾ ಇದ್ರು. ನಾವು ಹೇಳ್ತಾ ಇದ್ವಿ, ಏತದ್ದೇಶ ಪ್ರಸೂತಸ್ಯ ಸಕಾಶಾದಗ್ರ ಜನ್ಮನಃ ಸ್ವಂ ಚರಿತ್ರಂ ಶಿಕ್ಷೆರನ್ ಪೃಥ್ವ್ಯಾಂ ಸರ್ವಮಾನವ. ಜಗತ್ತಿನ ದಿನಗಳಲ್ಲಿ ಭಾರತಕ್ಕೆ ಬನ್ನಿ, ಇಲ್ಲಿ ಎಂಥದಿದೆ, 36 ವಿಶ್ವವಿದ್ಯಾನಿಲಯಗಳು, ನಳಂದ, ವಿಕ್ರಮಶಿಲಾ, ತಕ್ಷಶಿಲಾ, ಉಜ್ಜಯಿನಿ, ಕಾಶಿ, ಕಾಂಚಿ, ಸಾಲೋಟಗಿ, 36 ವಿಶ್ವವಿದ್ಯಾಲಯಗಳು ದೇಶದಲ್ಲಿ ಹೇಳಿಕೊಡ್ತಾ ಇದ್ವಿ. ವೇದ, ಉಪನಿಷತ್ತು, ಆಯುರ್ವೇದ, ಯೋಗ. ಇವತ್ತು ಭರತನಾಟ್ಯವನ್ನು ಇಲ್ಲಿ ಮಾಡಿ ತೋರಿಸಿದ್ರಲ್ಲ, ಭಾವ, ರಾಗ, ತಾಳ ಸೇರಿರ್ತಕ್ಕಂಥ ಜಗತ್ತಿನ ಶ್ರೇಷ್ಠವಾಗಿರ್ತಕ್ಕಂಥ ನಾಟ್ಯ ಭರತನಾಟ್ಯವನ್ನು ಜಗತ್ತಿಗೆ ಪರಿಚಯಿಸ್ತಕ್ಕಂಥ ಜನ ನಾವು. ಇಂಥ ಜನಗಳ ಮಧ್ಯದಲ್ಲಿ ಜಗತ್ತಿನಲ್ಲಿರ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ನಾವು ಜಗತ್ತಿಗೆ ಹೇಳ್ಕೊಟ್ವಿ, ಯಾರ ಮೇಲೂ ಆಕ್ರಮಣ ಮಾಡಿಲ್ಲ, ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅನ್ನತಕ್ಕಂಥ ಜಗತ್ತಿನ ಏಕಮೇವ ಸಂಸ್ಕೃತಿ ನಾನು ಎದೆ ತಟ್ಟಿ ಹೇಳಬಲ್ಲೆ. ಅದು ಇರತಕ್ಕಂಥದ್ದು ಭಾರತದಲ್ಲಿ ಇರತಕ್ಕಂಥ ಹಿಂದೂ ಸಂಸ್ಕೃತಿ, ಅದು ಹಿಂದೂ ಸಂಸ್ಕೃತಿ ಮಾತ್ರ, ಹಿಂದೂ ಸಂಸ್ಕೃತಿ ಮಾತ್ರ. ಈ ಹಿಂದೂ ಸಂಸ್ಕೃತಿಯ ಘೋಷಣೆ ಹೇಗಿತ್ತು? ವಸುದೈವ ಕುಟುಂಬಕಂ, ಸರ್ವೇ ಜನ ಸುಖಿನೋ ಭವಂತು, ಎಲ್ಲರಿಗೂ ಒಳ್ಳೆಯದಾಗ್ಲಿ, ಎಕ್ಸೆಪ್ಟ್ ಮುಸ್ಲಿಂ, ಎಕ್ಸೆಪ್ಟ್ ಕ್ರಿಶ್ಚಿಯನ್ ಅಲ್ಲ, ಎಲ್ಲರಿಗೂ ಸೇರಿಸಿ ಚರಾಚರ ಸೃಷ್ಟಿಗೆ ಒಳ್ಳೆಯದಾಗ್ಲಿ ಅಂತ ಹೇಳ್ತಕ್ಕಂಥ ಸಮಾಜ ರೀ ನಮ್ದು. ಇದು ಉಳಿಬೇಕ ಬೇಡ? ನಮ್ಮ ಮೇಲೆ ಎಂತ ಆಕ್ರಮಣಗಳು. ಗ್ರೀಕರು ಬಂದರು ಸೋತ್ವಿ, ಮತ್ತೆ ಗೆದ್ವಿ. ಹೂಣರು ಬಂದರು ಸೋತ್ವಿ, ಮತ್ತೆ ಗೆದ್ವಿ. ಶಕರು ಬಂದರು ಸೋತ್ವಿ, ಮತ್ತೆ ಗೆದ್ವಿ. ಆಕ್ರಮಣಗಳ ಮೇಲೆ ಆಕ್ರಮಣ, ಆಕ್ರಮಣಗಳ ಮೇಲೆ ಆಕ್ರಮಣ. ಮುಸಲ್ಮಾನರ ದಾಳಿ ಆಯಿತು. ಇಲ್ಲೊಬ್ಬ ಮಹಾನುಭಾವನ ಭಾವಚಿತ್ರವನ್ನು ಹಾಕಿದ್ದಾರೆ, ಛತ್ರಪತಿ ಶಿವಾಜಿ ಮಹಾರಾಜ್. ನೆನಪು ಮಾಡ್ಕೊಳ್ಬೇಕಲ್ಲ, ಈ ದೇಶದ ಸ್ಥಿತಿ ಹೇಗಿತ್ತು? ಛತ್ರಪತಿ ಶಿವಾಜಿ ತಾಯಿ ಉಲ್ಲೇಖ ಮಾಡಿದರು, ಜೀಜಾಮಾತೆಯ ಗರ್ಭದಲ್ಲಿ ಜನಿಸಬೇಕಾದ್ರೆ ಈ ದೇಶ ಸ್ಥಿತಿ ಹೇಗಿತ್ತು? ಒಂದು ಕಡೆಯಿಂದ ಬಹುಮನಿ ಸುಲ್ತಾನರು, ಇನ್ನೊಂದು ಕಡೆಯಿಂದ ಕುತುಬ್ ಶಾಹಿಗಳು, ನಿಜಾಂ ಶಾಹಿಗಳು, ಇನ್ನೊಂದು ಕಡೆಯಿಂದ ಮೊಘಲ್ ಕೂಗು ಕೇಳ್ತಾ ಇದೆ, ಇನ್ನೊಂದು ಕಡೆಯಿಂದ ಮೊಘಲರ ಕೂಗುಗಳು. ಕುತುಬ್ ಶಾಹಿಗಳು, ಆದಿಲ್ ಶಾಹಿಗಳು, ನಿಜಾಂ ಶಾಹಿಗಳು, ಬಿಜಾಪುರ ಸುಲ್ತಾನರು, ಎಲ್ಲ ಕಡೆ ಮುಸಲ್ಮಾನರ ದಾಳಿಕೆ, ಇಡೀ ದೇಶದಾದ್ಯಂತ ಮುಸಲ್ಮಾನರ ಆಳ್ವಿಕೆ. ಛತ್ರಪತಿ ಶಿವಾಜಿ ಸಹ್ಯಾದ್ರಿಯ ತಪ್ಪಲಲ್ಲಿ ಹುಟ್ಟಾನೆ, ತಾಯಿ ಜೀಜಾಮಾತೆಯ ಆಶೀರ್ವಾದ ಇತ್ತು. ತುಳಜಾ ಭವಾನಿಯ ಖಡ್ಗವನ್ನು ಕೈಯಲ್ಲಿಡ್ಕೊಂಡು ಈ ದೇಶಕ್ಕೋಸ್ಕರ ಹೋರಾಟವನ್ನು ಮಾಡ್ತಾನೆ. ಮತ್ತೆ ಗೆದ್ವಿ ನಾವು. ಹೆಚ್ಚು ಸಮಯ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ, ಸಮಯ ಮೀರಿದೆ. ಮತ್ತೆ ಗೆದ್ವಿ. 10 ಜನ, 100 ಜನ ಪ್ರಾಣ ಕೊಟ್ಟರು. ಒಂದೊಂದು ಕೋಟೆ ಗೆಲ್ಲಬೇಕಾದ್ರೆ ಚಾಕಣ, ಪನ್ನಾಳಗಡ, ಕೊಂಡಾಣ, ಸಿಂಹಗಡ ಗೆಲ್ಲಬೇಕಾದ್ರೆ ಕಥೆಗಳನ್ನು, ಅದು ಕತೆ ರೋಮಾಂಚನ ಕಥೆಗಳಲ್ಲ, ಒಂದೊಂದು ಕ್ಷಣಗಳು ಕೂಡ ಸಾವಿನ ಜೊತೆಗೆ ಹೋರಾಟ, ಸಾವಿನ ಜೊತೆಗೆ ಹೋರಾಟ, ಸಾವಿನ ಜೊತೆಗೆ ಹೋರಾಟ ನಮ್ಮದು. ಸುಖ ಸುಮ್ಮನೆ ಹೋರಾಟ ಅಲ್ಲ. ಇವತ್ತು ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಚಪ್ಪಲ್ ಹಾಕದೆ ಬಂದ್ರೆ ಕಾಲು ಉರಿಯುತ್ತೆ ನಮಗೆ. ಆದ್ರೆ ಛತ್ರಪತಿ ಶಿವಾಜಿ ಹೋರಾಟ ಮಾಡ್ಬೇಕಾದ್ರೆ ಎಂತ ಹೋರಾಟ! ಅಫ್ಜಲ್ ಖಾನನ ಬಸೀರನ್ನ ಬಗಿದು ರಕ್ತವನ್ನ ತೆಗೆದು ಕರಳನ್ನ ಚೆಲ್ಲಿರ್ತಕ್ಕಂಥ ಶಿವಾಜಿ ಮಹಾರಾಜ್ ನಮ್ದು ಸಾಮರ್ಥ್ಯ ರೀ, ನಮ್ಮ ಸಾಮರ್ಥ್ಯ. ಆ ರೀತಿಯ ಹೋರಾಟ.
ಆ ದುಷ್ಟ ಔರಂಗಜೇಬ ಯಾರು ತನ್ನ ಅಣ್ಣನನ್ನು, ತನ್ನ ತಂದೆಯನ್ನು, ತನ್ನ ತಮ್ಮನನ್ನು, ಎಲ್ಲ ದಾರಾಶಿಕರಂತ ಅವರನ್ನು ಕೊಂದು ತಂದೆಗೆ ಉಡುಗೊರೆಯಾಗಿ ರುಂಡವನ್ನು ಕೊಟ್ಟಿರತಕ್ಕಂತಹ ದುಷ್ಟ ಔರಂಗಜೇಬನ ಆಸ್ಥಾನದೊಳಗಡೆ ಲಗ್ಗೆ ಇಟ್ಟು ಅಲ್ಲಿಂದ ಮತ್ತೆ ತಪ್ಪಿಸಿಕೊಂಡು ಬಂದಿರತಕ್ಕಂಥ ಸಾಮರ್ಥ್ಯ ನಮ್ಮ ಶಿವಾಜಿ ಮಹಾರಾಜರದ್ದು. ಇಂಥ ಸಾಮರ್ಥ್ಯ ಇರತಕ್ಕಂಥ ಶಿವಾಜಿ ಗೆದ್ವಿ ನಾವು. ಆನಂದರಾಮ ಸಂವತ್ಸರದ ಜ್ಯೇಷ್ಠ ಶುದ್ಧ ತ್ರಯೋದಶಿ ದಿವಸ ಸಿಂಹಾಸನ ರೂಢನಾದಂಥ ಛತ್ರಪತಿ ಶಿವಾಜಿ ಮಹಾರಾಜ್ ಹಿಂದವಿ ಸಾಮ್ರಾಜ್ಯದ ಘೋಷಣೆ. ಆದರೆ ಮತ್ತೆ ಸೋಲು. 1925 ಅಂದ್ರೆ ಇವತ್ತಿಗೆ ಸುಮಾರು 100 ವರ್ಷಗಳ ಹಿಂದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ಥಾಪಕರಾಗಿದ್ದಂತಹ ಡಾಕ್ಟರ್ ಹೆಡ್ಗೇವಾರ್ ಜೈಲಲ್ಲಿದ್ರು. ಸ್ವಲ್ಪ ಸಮಯದ ಹಿಂದೆ 1 ವರ್ಷಗಳ ಕಾಲ ಸ್ವಾತಂತ್ರ್ಯದ ಹೋರಾಟದಲ್ಲಿ ಜೈಲುವಾಸ ಅನುಭವಿಸಿದ್ರು. ಕುಳಿತುಕೊಂಡು ಯೋಚನೆ ಮಾಡ್ತಾರೆ, ಅರೆ ಯಾಕ್ರಿ ನಮಗೆ ಸೋಲು? ಎಲ್ಲರೂ ಬರ್ತಾರೆ, ಸೋಲ್ತೀವಿ, ಮತ್ತೆ ಗೆಲ್ತೀವಿ, ಮತ್ತೆ ಹೋರಾಟ, ಮತ್ತೆ ಸೋಲು, ಮತ್ತೆ ಗೆಲುವು, ಯಾಕೆ ನಮಗೆ ಅವನತಿ? ಮನಸ್ಸಿಗೆ ಬಂದಿರುವುದು ಏನು ಗೊತ್ತಾ? 2 ಸಂಗತಿಗಳು ಬಂಧುಗಳೇ, 2 ಸಂಗತಿಗಳು. ಒಂದನೇದು, ನಮ್ಮಲ್ಲಿ ಸಂಘಟಿತ ಭಾವ ಇಲ್ಲ, ನಾವೆಲ್ಲ ಒಂದೇ ಅನ್ನತಕ್ಕಂಥ ಜೈಕಾರದ ಘೋಷಣೆಗಳು ಯಾವಾಗ ಮೊಳಗಿದ್ವೋ ಆಗೆಲ್ಲ ಗೆದ್ದಿದ್ದೀವಿ ನಾವು. 2ನೇದು, ಹೊಟ್ಟೆ ತುಂಬಿದಾಗ ಆದಂಥ ಆತ್ಮವಿಸ್ಮೃತಿ. ಮಧ್ಯಾಹ್ನ 2 ಗಂಟೆ ಹೊತ್ತಿಗೆ ಇಲ್ಲಿ ತುಂಬ ಜನ ಅಧ್ಯಾಪಕರು ಇರಬಹುದು. ಪಾಠ ಮಾಡೋದು ಇಷ್ಟು ಕಷ್ಟ ಅಂತ ತುಂಬ ಜನಕ್ಕೆ ಗೊತ್ತು. ನಿದ್ದೆ ಬರುವಂಥ ಹೊತ್ತು, ಆತ್ಮವಿಸ್ಮೃತಿಯ ನಿದ್ದೆಯಿಂದ ಹೇಳಬೇಕಲ್ಲ. ಒಬ್ಬ ಕವಿ ಹೇಳ್ತಾನೆ, 3 ಸಾಗರ 100 ಮಂದಿರ ದೈವ ಸಾಸಿರವಿದ್ದರೆ, ಗಂಗೆ ಇದ್ದರೆ, ಸಿಂಧುವಿದ್ದರೆ, ವರ ಹಿಮಾಲಯವಿದ್ದರೆ ಏನು ಸಾರ್ಥಕ? ಆತನ ಕಳಕಳಿಯ ಪ್ರಶ್ನೆ ಏನು ಗೊತ್ತೇನು? ಏನು ಸಾರ್ಥಕ? ಮನೆಯ ಜನರೇ ಮಲಗಿ ನಿದ್ರಿಸುತ್ತಿದ್ದಾರೆ. ಆತ್ಮವಿಸ್ಮೃತಿಯ ನಿದ್ದೆಯಿಂದ ಎಚ್ಚೇತ ಹೇಳಬೇಕಲ್ಲ. ಇದಕ್ಕೆ ಏನು ಮಾಡಬೇಕು? ಒಂದು ಸ್ವಲ್ಪ ಸಮಯ ಶ್ರೇಷ್ಠವಾಗಿರ್ತಕ್ಕಂಥ ಪರಂಪರೆಯನ್ನು ನೆನಪಿಸಬೇಕು. ನಾನು ಸಿಂಹದ ಮರಿ, ನಾನು ಶಿವಾಜಿಯ ಸಂತಾನ, ನಾನು ಗುರುಗೋವಿಂದ ಸಿಂಹರ ಸಂತಾನ, ನಾನು ರಾಣಾ ಪ್ರತಾಪನ ಸಂತಾನ. ಇದನ್ನು ನೆನಪಿಸಬೇಕು. ನಾವು ಸಿಂಹದ ಮರಿಗಳು ಅನ್ನೋದನ್ನು ನೆನಪಿಸಬೇಕು ಈ ಸಮಾಜಕ್ಕೆ. ಹೇಡಿಗಳಲ್ಲ. ಶತ್ರು ಪಾಳಯದ ಮೇಲೆ ನುಗ್ಗಿ ದಾಳಿ ಮಾಡತಕ್ಕಂಥ ಸಾಮರ್ಥ್ಯ ನಮಗಿದೆ. ಅದು ರಾಮಾಯಣದ ಕಾಲದಿಂದ ಹಿಡಿದು ಮೊನ್ನೆ ಸಿಂಧೂರು ಆಪರೇಷನ್ ಮಾಡಿರ್ತಕ್ಕಂಥ 9 ಜನ ನಮ್ಮ ತಾಯಂದಿರ ನೇತೃತ್ವದಲ್ಲಿ ನಡೆದಂಥ ಸಿಂಧೂರು ಆಪರೇಷನ್ ವರೆಗೆ ಪಾಪಿ ಪಾಕಿಸ್ತಾನ ಮೇಲೆ ದಾಳಿ ಮಾಡಿದೀವಲ್ಲ, ಅಂತ ಸಾಮರ್ಥ್ಯ ಇರತಕ್ಕಂಥ ಜನಾಂಗ ನಾವು ಅನ್ನೋದನ್ನು ನೆನಪಿಸಿಕೊಡ್ಬೇಕು. ಅದಕ್ಕೋಸ್ಕರ ಡಾಕ್ಟರ್ಜಿಯವರು ಯೋಚನೆ ಮಾಡ್ತಾರೆ, ಸಂಘದ ಶಾಖೆ 1 ಗಂಟೆ ಶಾಖೆ ಎಂತ ಶ್ರೇಷ್ಠವಾಗಿರ್ತಕ್ಕಂಥ ಬದಲಾವಣೆ ಮಾಡ್ತು. ಅಂಗಳಕ್ಕೆ ಬನ್ನಿ, ಸ್ವಲ್ಪ ಹೊತ್ತು ಸೂರ್ಯ ನಮಸ್ಕಾರ, ಆಟ ಆಡೋಣ, ಒಟ್ಟಿಗೆ ಕೂತ್ಕೊಳ್ಳೋಣ, ತಾಯಿ ಭಾರತಿಗೆ ಜೈಕಾರ ಹಾಕೋಣ, ಪರಂ ವೈಭವನ್ನೇ ತುಮೇ ತತ್ಸ್ವರಾಷ್ಟ್ರಂ ಅಂತ ಹೇಳೋಣ. ಮನಸ್ಸಿನಲ್ಲಿ ಭಾವನೆಗಳು. ಕಳೆದ 100 ವರ್ಷಗಳಲ್ಲಿ ನಾವು ಮಾಡಿರ್ತಕ್ಕಂಥ ಸಾಧನೆಯ ಬಗ್ಗೆ ಉತ್ಸಾಹದ ಸಭೆ ಅಲ್ಲ ಇದು. ಬದಲಾಗಿ ಇನ್ನು ಮುಂದೆ ಮಾಡತಕ್ಕಂಥ ಕಾರ್ಯದ ಬಗ್ಗೆ ಸ್ಪಷ್ಟತೆಯನ್ನು ಸ್ಪಷ್ಟಪಡಿಸಲಿಕ್ಕೋಸ್ಕರ ಕಾರ್ಯಕ್ರಮ. ನಾವು ಯಾರು ಅನ್ನೋದು ನೆನಪಾಗಬೇಕು. ನಾವು ಬಂದಿರತಕ್ಕಂಥ ಕ್ರಮಿಸಿರ್ತಕ್ಕಂಥ ಜಾಗವನ್ನ ಸಿಂಹಾವಲೋಕನ ಮಾಡಬೇಕು. ಮುಂದೆ ವೈರಿಗಳ ಮೇಲೆ ದಾಳಿ ಮಾಡಬೇಕಾದಿತ್ತು. ನಮ್ಮ ಶಕ್ತಿಯನ್ನ ಜಾಸ್ತಿ ಮಾಡಬೇಕಾದಿತ್ತು. ಇದೆಲ್ಲವನ್ನು ನೆನಪಿಸಲಿಕ್ಕೋಸ್ಕರ ಹಿಂದೂ ಸಂಗಮ 10 ಕಡೆಗಳಲ್ಲಿ ತಾಲೂಕಿನಲ್ಲಿ ಮಾಡ್ತಾ ಇದ್ದಾರೆ. ನಾವು ಯೋಚನೆ ಮಾಡಬೇಕಾಗಿರುವುದು ನಮ್ಮ ಸಾಮರ್ಥ್ಯವನ್ನ ಜಾಸ್ತಿ ಮಾಡಿಕೊಳ್ಳೋದು ಹೇಗೆ. ಸಂಘ ಇವತ್ತು ಮಾಡಿರ್ತಕ್ಕಂಥ ಸಾಧನೆಗಳ ಕಾರಣದಿಂದ 500 ವರ್ಷಗಳ ಕಾಲ ನಿರಂತರವಾಗಿ ಆಕ್ರಮಣಕ್ಕೊಳಗಾಗಿ ಪ್ರಭು ಶ್ರೀರಾಮಚಂದ್ರ ಲಂಕೆಯನ್ನ ಭಸ್ಮ ಮಾಡಲಿ, ಲಂಕೆಯಲ್ಲಿರ್ತಕ್ಕಂಥ ರಾಕ್ಷಸನನ್ನ ಸಂಹಾರ ಮಾಡಿದಾಗ ಜೊತೆಯಲ್ಲಿದ್ದಂಥ ಲಕ್ಷ್ಮಣ ಹೇಳ್ತಾನಲ್ಲ, ಅಣ್ಣ ಲಂಕೆ ಅಂದ್ರೇನು? ಸ್ವತಃ ಸ್ವರ್ಗನೇ ಇದೆ ರೀ, ಚಿನ್ನಗಳಿಂದ ಲೇಪಿತವಾಗಿರ್ತಕ್ಕಂಥ ಲಂಕೆ ಇದು, ಇಲ್ಲೇ ಇದ್ದು ಬಿಡೋಣ ಅಂತ ಲಕ್ಷ್ಮಣ ಹೇಳಿದಾಗ ಯಾವ ಮಾತನ್ನು ರಾಮ ಹೇಳ್ದ ಗೊತ್ತಾ? ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಯಾವ ಮಾತನ್ನು ಹೇಳ್ದ? ಹುಟ್ಟಿದ ತಾಯಿ, ಜನ್ಮ ಕೊಟ್ಟಂತ ತಾಯಿ, ಹೆತ್ತ ನೆಲ, ಹೊತ್ತು ಸಾಕಿದ ನೆಲ ಇದೆಲ್ಲ, ಇದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ, ಸ್ವರ್ಗಕ್ಕಿಂತ ಮಿಗಿಲು ಅಂತ ಹೇಳ್ತಾನೆ. ಅಂಥ ಪ್ರಭು ಶ್ರೀರಾಮಚಂದ್ರ ನಡೆದಾಡುವ ದೇವರಾಗಿ ಬೆಳೆದ, ಒಳ್ಳೆಯ ತಂದೆಯಾಗಿ, ಒಳ್ಳೆಯ ಅಣ್ಣನಾಗಿ, ಒಳ್ಳೆಯ ಸಹೋದರನಾಗಿ, ಒಳ್ಳೆಯ ಪತ್ನಿಯ ಗಂಡನಾಗಿ, ಎಲ್ಲ ದಿಕ್ಕಿನಲ್ಲಿ ಆದರ್ಶದಲ್ಲಿ ಬೆಳೆದಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಕುಟುಂಬ ಪ್ರಬೋಧನ ಶ್ರೇಷ್ಠ ಪರಿಕಲ್ಪನೆಯ ಪ್ರಭು ಶ್ರೀರಾಮಚಂದ್ರನ ನೆಲದಲ್ಲಿ ಹುಟ್ಟಿದಂಥ ನೆಲದಲ್ಲಿ ಗುಂಬಸ್ ಇತ್ತು. ಗುಂಬಸ್ ಬಾಬರ್ ಬಂದಿದ್ದ, ಆಕ್ರಮಣ ಮಾಡಿದ್ದ. ಅದನ್ನು ತೆಗಿಲಿಕ್ಕೆ ಎಷ್ಟು ಬಾರಿ ಯುದ್ಧಗಳು, 78 ಯುದ್ಧಗಳು, ಸುಮಾರು 3.5 ಲಕ್ಷ ಜನ ನಮ್ಮ ದೇಶದ ಬಂಧುಗಳ ಪ್ರಾಣಾರ್ಪಣೆ, ಅದು ಸಾಧು ಸಂತರ ಜೊತೆಗೆ. ಆದರೂ ಆಗಿರಲಿಲ್ಲ. ಕಳೆದ 30-35 ವರ್ಷಗಳಲ್ಲಿ ಸಂಘ ನಿರ್ಧಾರ ಮಾಡ್ತು, ಪ್ರಭು ಶ್ರೀರಾಮಚಂದ್ರನ ನೆಲ ಅದು ಉಳಿಸಬೇಕು ನಾವು.
ಮಂದಿರ ವಹಿ ಬನಾಯಂಗೆ ಅಂತ ಇಟ್ಟಿಗೆಯನ್ನು ಹೊತ್ತರು, ಶಿಲಾಯಾಜನವನ್ನು ಯಾತ್ರೆಯನ್ನ ಮಾಡಿದ್ರು, ಕರಸೇವೆಗೆ ಭಾಗವಹಿಸಿದ್ರು, ಪ್ರಾಣವನ್ನ ಕೊಟ್ಟಾದರೂ ಸರಿ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರ ವಿರಾಜಮಾನ ಆಗೋದು ಗ್ಯಾರಂಟಿ ಅಂತ ಹೇಳಿದ್ರು. ಅನೇಕರು ನಕ್ಕರು. ಆದರೆ ನಾವು ಎದೆಯಲ್ಲಿ ಅಡಗಿಸಿರ್ತಕ್ಕಂಥ ಕಿಚ್ಚನ್ನ, ಸಂಘದ ಪ್ರೇರಣೆಯ ಕಿಚ್ಚು ಯಾವುದಿತ್ತೋ ಅದನ್ನು ಬತ್ಲಿಕ್ಕೆ ಬಿಡಲಿಲ್ಲ. ಅದರ ಪರಿಣಾಮ ಇವತ್ತು ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಾನದಲ್ಲಿ ವೈಭವದ ಮಂದಿರ ಮತ್ತೆ ವಿರಾಜಮಾನವಾಗಿದೆ. ರಾಷ್ಟ್ರಧ್ವಜಕ್ಕಿಂತ ಅತ್ಯಂತ ವಿರಾಜಮಾನವಾಗಿ ಸಾವಿರ ಜನ ಪ್ರಾಣಾರ್ಪಣೆ ಮಾಡಿದ ಬಳಿಕವೂ ಅವರೆಲ್ಲರ ಉಸಿರಿನ ಕಾರಣದಿಂದ ಆ ಭಗವಧ್ವಜ ಇವತ್ತು ಹಾರ್ತಾ ಇದೆಯಲ್ಲ, ಅದು ನಮ್ಮ ಶ್ರೇಷ್ಠವಾಗಿರ್ತಕ್ಕಂಥ ವಿಚಾರದ ಹಿನ್ನೆಲೆ ಇರತಕ್ಕಂಥ ಸಾಧನೆ. ಯಾವ ಜ್ಞಾನವಾಪಿ ಮಸೀದಿ ಅಥವಾ ಯಾವುದು ನಮ್ಮ ಕೃಷ್ಣನ ಜನ್ಮಸ್ಥಾನ ಇತ್ತೋ, ಯಾವುದು ಶಿವನ ಆವಾಸ ಸ್ಥಾನ ಕಾಶಿ ಇತ್ತೋ, ಅಲ್ಲಿ ಆಗಿರ್ತಕ್ಕಂಥ ಆಕ್ರಮಣಗಳನ್ನು ತೊಡೆದಾಕುವಂತ ಎಲ್ಲ ಪ್ರಕ್ರಿಯೆಯಲ್ಲಿ ಮುನ್ನಡೀತಾ ಇದ್ದೀವಿ ನಾವು. ಯಾವ ತಾಯಿ ಭಾರತಿ ಕಾಶ್ಮೀರ ಪುರವಾಸಿನಿ ಅಂತ ನಾವು ಕರಿತಾ ಇದ್ವು, ಅಂತಹ ಕಾಶ್ಮೀರದಲ್ಲಿರ್ತಕ್ಕಂಥ ಯಾವ 370ನೇ ಆರ್ಟಿಕಲ್ ನಮ್ಮನ್ನು ಹೊರಟೋಗಿರ್ತಕ್ಕಂಥ ಭಾಗವನ್ನ ತುಂಡರಿಸುವ ಸ್ಥಿತಿ ನಿರ್ಮಾಣ ಆಗಿತ್ತು, ಅದನ್ನು ಕಿತ್ತೆಸೆದು ಅಲ್ಲಿ ಮತ್ತೆ 370ಯನ್ನು ಕಿತ್ತೆಸೆದಿರ್ತಕ್ಕಂಥ ಸಾಮರ್ಥ್ಯ ನಮ್ಮದೇ ರೀ. ಈ ಹಿನ್ನೆಲೆಯಲ್ಲಿ ನಾವು ಬೆಳೆದಿವಿ. ನಾವು ಒಂದೊಂದು ಹಂತದಲ್ಲಿ ಒಬ್ಬೊಬ್ಬ ವ್ಯಕ್ತಿಯನ್ನು ನಿರ್ಮಾಣ ಮಾಡುವ ಮೂಲಕ ಈ ಹಿನ್ನೆಲೆಯಲ್ಲಿ ಮುಂದುವರೆದಿವಿ. ಡಾಕ್ಟರ್ ಹೆಡ್ಗೇವಾರ್ ಏನು ಯೋಚನೆ ಮಾಡಿದ್ರು, ಸಂಘದ ಮೂಲಕ ಬೆಳೆದಿವಿ. ಇವತ್ತು ನಾವು ರಾಜಕೀಯ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಕ್ರೀಡಾ ಕ್ಷೇತ್ರದಲ್ಲಿ, ಅಧ್ಯಾಪಕದ ವ್ಯವಸ್ಥೆಯೊಳಗಡೆ, ಕಾಡು ಮೇಡುಗಳಲ್ಲಿ ಧರ್ಮಾಂತರಣಕ್ಕೆ ಒಳಗಾಗಿ ನಶಿಸಿ ಹೋಗುವಂತ ವನವಾಸಿಗಳ ಮಧ್ಯದಲ್ಲಿ ವನವಾಸಿ ಕಲ್ಯಾಣಾಶ್ರಮ, ಸೇವಾ ಭಾರತಿ, ಸಂಸ್ಕಾರ ಭಾರತಿ, ಅನ್ಯಾನ್ಯ ಕಾರ್ಯಗಳ ಮೂಲಕ ಸರ್ವವ್ಯಾಪಿ ಸರ್ವಸ್ಪರ್ಶಿ ಆಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ನಾವು 100 ವರ್ಷಗಳನ್ನು ದಾಟಿದ್ವಿ. ನಾವು 100 ವರ್ಷಗಳಲ್ಲಿ ಸಾಧನೆಗಳ ನಂತರ ಸಾಧನೆ ಮಾಡ್ತಾ ಬಂದಾಗ ಇವತ್ತು ನಾವು ಸರ್ವವ್ಯಾಪಿ ಆಗ್ತಾ ಬರಬೇಕಾದ್ರೆ ನಮ್ಮತನವನ್ನು ಗಟ್ಟಿ ಮಾಡಬೇಕಾದಂಥ ಕಾಲಘಟ್ಟದಲ್ಲಿದ್ದೀವಿ ನಾವು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮಗೆ ಕೆಲವು ಸಂಗತಿಗಳನ್ನು ಕೊಟ್ಟಿದೆ, ಇದನ್ನು ಮನವರಿಕೆ ಮಾಡಲೇಬೇಕಾಗಿದೆ. ಅದು ಯಾವುದು? ಈಗ ಉಲ್ಲೇಖ ಮಾಡಿದೆ ನಾನು. ಜಗತ್ತಿನ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ಧರ್ಮ ಹಿಂದೂ ಧರ್ಮ ಎಲ್ಲಿ ನಶಿಸ್ತಾ ಇದೆ? ಇವತ್ತು ನಾಟಕವನ್ನು ನೋಡಿದ್ವಿ ನಾವು. ಶಿವಪ್ರಸಾದ್ ತಂಡ ಚೆನ್ನಾಗಿ ಮಾಡಿದ್ರು. ಏನು, ಒಬ್ಬ ಮಗನಿಗೆ ಯಾವ ರೀತಿ ಶಿಕ್ಷಣವನ್ನು ಕೊಡಬೇಕು, ಇರತಕ್ಕಂಥ ಒಬ್ಬನೇ ಮಗ ವಿದೇಶಕ್ಕೆ ಹೋಗಬೇಕು, ಹಣದ ಹಿಂದೆ ಹೋಗತಕ್ಕಂಥದ್ದು ಹೇಳಿದ್ರು MC ಮಾಡುವವರು. ಹಣದ ಮಗನನ್ನೇ ಸಂಪತ್ತು ಮಾಡಬೇಕು, ಮಗನಿಗೆ ಸಂಪತ್ತು ಮಾಡಬೇಡಿ ಅಂತ. ಅದು ಹೌದಲ್ಲ? ಇದಕ್ಕೋಸ್ಕರ ನಮ್ಮ ಕುಟುಂಬದ ವ್ಯವಸ್ಥೆ, ಇಡೀ ಹಿಂದೂ ಧರ್ಮದ ಮೂಲ ಅಡಿಪಾಯ ಯಾವುದು ಅಂದ್ರೆ ಕುಟುಂಬ ಪದ್ಧತಿ. ಆ ಕುಟುಂಬದ ಪದ್ಧತಿಯನ್ನ ಸುದೃಢಗೊಳಿಸಬೇಕು. ಅಲ್ಲಿ ಡ್ಯಾಮೇಜ್ ಆಗಿರ್ತಕ್ಕಂಥ ಡೈವರ್ಸ್ಗಳು, ಅಲ್ಲಿ ಆಗ್ತಾ ಇರತಕ್ಕಂಥ ಅಣ್ಣ ತಮ್ಮಂದಿರೊಳಗಿರ್ತಕ್ಕಂಥ ಜಗಳಗಳು, ನಾವು ಅವನ ಮುಖ ನೋಡಲಿಲ್ಲ, ನೀವು ಅವನ ಮುಖ ನೋಡಲ್ಲ. ಸಂಘಟನೆಯಲ್ಲೂ ನಾವು ಅನೇಕ ಹಾಗೆ ಮಾಡ್ತಾ ಇದ್ದೀವಿ. ನಾವು ನಮ್ಮ ಪರಸ್ಪರ ಮುಖಗಳನ್ನು ಚೆನ್ನಾಗಿ ನೋಡ್ಕೊಳ್ಳೋಣ, ನಾವು ಜೊತೆಯಾಗಿ ಬದುಕೋಣ. ನಮ್ಮ ಕಣ್ಣ ಮುಂದಿರತಕ್ಕಂಥ ಏಕಮೇವ ದೃಷ್ಟಿ ಈ ದೇಶವನ್ನ ಮತ್ತೆ ಜಗಜ್ಜನನಿ ಮಾಡಬೇಕು, ಹಿಂದೂ ರಾಷ್ಟ್ರವನ್ನಾಗಿ ಘೋಷಣೆಯನ್ನ ಮಾಡುವುದು ಮಾತ್ರ ಅಲ್ಲ, ಅದನ್ನು ಆಚರಣೆಗೆ ತರಬೇಕು. ಅದಕ್ಕೋಸ್ಕರ ನಮ್ಮೆಲ್ಲರ ಭಾವ ಕುಟುಂಬ ಅನ್ನತಕ್ಕಂಥದ್ದು ವಿಸ್ತಾರವಾಗಿರ್ತಕ್ಕಂಥದ್ದು. ಇದನ್ನು ಚೆನ್ನಾಗಿ ಸುದೃಢಗೊಳಿಸಬೇಕು. ಯಾವಾಗ ಕುಟುಂಬ ಚೆನ್ನಾಗಿ ಆಗತ್ತೆ, ಅದು ಒಬ್ಬ ವ್ಯಕ್ತಿ ಕೇಂದ್ರಿತವಾದಂಥ ಕುಟುಂಬ ಇರಬಹುದು, ನಮ್ಮ ತರವಾಡಿನ ಕುಟುಂಬ ಇರಬಹುದು, ನಮ್ಮ ಅಣ್ಣ ತಮ್ಮ ಅಕ್ಕ ಅಜ್ಜ ಅಜ್ಜಿ ಮಾವ ಮೈದುನ ತಿದ್ದಿ ಎಲ್ಲರೂ ಸೇರಿದಿರಲ್ಲ, ಅದರಲ್ಲಿ ಅವರೆಲ್ಲರೂ ಸೇರಿರ್ತಕ್ಕಂಥ ಭಾವದ ಆ ಕುಟುಂಬ ಇದೆಯಲ್ಲ, ಆ ಕುಟುಂಬ ಮತ್ತೆ ಈ ಜಗತ್ತಿನ ಮುಂದೆ ವಸುದೈವ ಕುಟುಂಬಕಂ ಅಂತ ಹೇಳ್ತಕ್ಕಂಥ ಶಬ್ದದ ಜೊತೆಗೆ ಲೀನ ಆಗಬೇಕು. ಆ ಹಿನ್ನೆಲೆಯಲ್ಲಿ ಕುಟುಂಬ ಪ್ರಬೋಧನ್ ನಮ್ಮೊಳಗೆ ಒಡಕಿನ ಅಪಸ್ವರ ಇದೆ. ಬೇರೆ ಬೇರೆ ಜನಗಳನ್ನ ಜಾತಿಯ ಕಾರಣದಿಂದ ನಾವು ದೂರ ಇಟ್ಟಿದ್ದೀವಿ. ನಮ್ಮಲ್ಲಿ ಅನೇಕ ಜನಕ್ಕೆ ಸ್ಮಶಾನಕ್ಕೆ ಪ್ರವೇಶ ಇಲ್ಲ, ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ, ನಮ್ಮ ಮನೆಯೊಳಗಡೆ ಪ್ರವೇಶ ಇಲ್ಲ, ನಮ್ಮದೇ ಬಂಧುಗಳನ್ನ ನಾವು ದೂರ ಇಟ್ಟಿದ್ದೀವಿ. ಒಬ್ಬ ಕವಿ ಬರಿತಾನೆ, ಹುಟ್ಟಿನಿಂದಲೇ ಜಾತಿ ಹಣೆಪಟ್ಟಿ ಹಚ್ಚುತ್ತಾ ಮುಟ್ಟದೆ ಅಟ್ಟುವುದು ಸರಿಯೇ, ಅಂತರಿಕ್ಷಕ್ಕೆ ಅಡಿಯಿಟ್ಟ ನರನಿಂದು ಅಂತರವದ ತೋರುವುದು ತರವೇ. ಎಂತಹ ಸುಂದರವಾದಂಥ ಹಾಡು. ಅಂತರಿಕ್ಷಕ್ಕೆ ಲಗ್ಗೆ ಇಡ್ಲಿಕ್ಕೆ ಸಾಮರ್ಥ್ಯ ಇದೆ, ನಮ್ಮ ಒಡ ಹುಟ್ಟಿದವನ್ನ ಬೇರೆ ಇರ್ತೀವ ನಾವು? ಈ ರೀತಿಯ ಜಾತಿಯ ಕಾರಣದಿಂದ, ಸ್ಪೃಶ್ಯ ಭಾವದಿಂದ ಯಾರೋ ಕೆಟ್ಟದನ್ನು ಹೇಳಿಕೊಟ್ಟದನ್ನು ಕೇಳ್ತಾ ನಾವು ಓಟಿನ ಸಂದರ್ಭದಲ್ಲಿ ಹೊಡಿತೀವಿ, ನಾವು ಇನ್ನೊಂದು ಸಂದರ್ಭದಲ್ಲಿ ಹೊಡಿತೀವಿ. ಆ ಭಾವದಿಂದ ಹೊರಗೆ ಬರಬೇಕು. ನಾವು ಸಾಮಾಜಿಕ ಸಾಮರಸ್ಯವನ್ನು ಬೆಳೆಸಬೇಕು. ಈ ಎರಡನೆಯ ಸಂಗತಿ. ಮೂರನೆಯದು ನಮ್ಮ ಪರಿಸರ. ಜಗತ್ತಿನ ಜನ ಭಾರತಕ್ಕೆ ಬರಬೇಕಾದ್ರೆ ಅತ್ಯಂತ ಗೌರವದಿಂದ ಬರ್ತಾರೆ. ಈ ಮಣ್ಣನ್ನು ದೇವಭೂಮಿ ಅಂತ ಯೋಚನೆ ಮಾಡ್ತಾರೆ. ಆದರೆ
ನಾವು ಸಿಕ್ಕಲ್ಲಿ ಉಗುಳ್ತೀವಿ, ಸಿಕ್ಕಲ್ಲಿ ಕಸ ಬಿಸಾಡ್ತೀವಿ, ಮರ ಕಡ್ದು ಬಿಸಾಡ್ತೀವಿ, ಗಿಡ ನೆಡಲ್ಲ, ಪ್ರಕೃತಿಯನ್ನು ಉಳಿಸಲ್ಲ, ಹಾಳು ಮಾಡ್ತೀವಿ. ನಾವು ಈ ಪರಿಸರದ ಪರ್ಯಾವರಣವನ್ನು ಉಳಿಸೋ ದೃಷ್ಟಿಯಿಂದ ಪರಿಸರದ ಸಂರಕ್ಷಣೆಯ ವಿಚಾರವನ್ನು 3ನೇ ವಿಚಾರವಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ನೆನಪಿಟ್ಕೊಳ್ಬೇಕು ನಾವು. 4ನೇದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು, ನಾನೊಬ್ಬ ವ್ಯಕ್ತಿ, ನನ್ನ ಜೊತೆಗೆ ನನ್ನ ದೇಶ ಸಾವಿರ ವರ್ಷದಿಂದ ಬಲಿದಾನ ಮಾಡಿ ಪ್ರಾಣ ಕೊಟ್ಟು ಉಳಿಸಿರ್ತಕ್ಕಂಥ ನೆಲವನ್ನು ನಾವು 3 ಕಾಸಿಗೆ ಮಾರ್ಬೋದಾ? ನಾವು ಸಂಪಾದಿಸಿದ ಹಣವನ್ನು ವಿದೇಶಿ ಕಂಪನಿಗಳಿಗೆ ಕೊಡೋದಾ? ಬೆಳಿಗ್ಗೆ ಎದ್ದು ಹಲ್ಲುಜ್ಜಬೇಕಾದ್ರೆ ಕಾಲ್ಗೇಟ್ ಪೇಸ್ಟ್ ಬೇಕಾ? ನಮಗೆ ಲಕ್ಸ್ ಸೋಪೆ ಬೇಕಾ? ನಮಗೆ ಕುಡಿಲಿಕ್ಕೆ ಕೊಕೊಕೋಲನೇ ಬೇಕಾ? ಯಾಕೆ ನಮ್ಮ ದೇಶದ ವಸ್ತುಗಳು ಸಿಗಲ್ವೇ? ಉಲ್ಲೇಖ ಮಾಡಿದ್ರೆ ಯಾರೊಟ್ಟಿಗೆ ವ್ಯಾಪಾರ ಮಾಡ್ಬೇಕ್ರಿ ನಾವು? ನನ್ನ ವ್ಯಾಪಾರದ ಕಾರಣದಿಂದ ಒಬ್ಬ ವ್ಯಾಪಾರಿ ಪಲ್ಸರ್ ಬೈಕ್ ತಗೊಳ್ತಾನೆ, ಮಗನಿಗೂ ತೆಗೆಸಿಕೊಡ್ತಾನೆ. ಆ ವ್ಯಾಪಾರಿ ಪಲ್ಸರ್ ಬೈಕ್ನಲ್ಲಿ ಮಗನನ್ನು ಕಳಿಸ್ಬಾರ್ದಾನೆ, ನನ್ನ ಮಗಳನ್ನು ಹಿಂದೆ ಕೂತ್ಕೊಳಿಸ್ಕೊಂಡು ಲವ್ ಜಿಹಾದ್ ಮಾಡ್ತಾನಲ್ಲ, ಯಾರ ಹಣದಲ್ಲಿ? ನನ್ನದೇ ಹಣ. ನಾನು ಕುಡಿದ ಪೆಪ್ಸಿ ಕೋಕಾ-ಕೋಲಾ 100 ರೂಪಾಯಿಯಲ್ಲಿ 80 ರೂಪಾಯಿ ಅಮೆರಿಕಕ್ಕೆ ಲಾಭ. ಅಮೆರಿಕದ ಲಾಭಾಂಶದಲ್ಲಿ 50% ಪಾಕಿಸ್ತಾನಕ್ಕೆ. ಪಾಕಿಸ್ತಾನದ ಒಬ್ಬ ಬಾಂಬು ಖರೀದಿ ಮಾಡ್ತಾನೆ, ಬಾಂಬು ತಂದು ನಮ್ಮ ಮನೆ ಬಾಗಿಲಲ್ಲಿ ಹೊಡಿತಾನೆ. ಯಾರು ಕುಡಿದ ಪೆಪ್ಸಿ ಕೋಕಾ-ಕೋಲಾದ ನನ್ನ ಮನೆಯಲ್ಲಿ ಬಾಂಬು ಹೊಡೆದಿರೋದು? ನನ್ನದೇ ಕೆಲಸದಿಂದ. ಅರ್ಥ ಆಗ್ಬೇಕಲ್ಲ ಇದು. ಈ ಕಾರಣಕ್ಕೋಸ್ಕರ ಎಚ್ಚರಿಕೆ, ಸ್ವದೇಶಿ ಭಾವದ ಜಾಗೃತಿ ಆಗಲೇಬೇಕು. ಇದು ಆಗಿಲ್ಲ ಅಂದ್ರೆ ಯಾವ ಬಾಬುಗೇನು ಅನ್ನತಕ್ಕಂಥ ಒಬ್ಬ ಸಾಮಾನ್ಯ ಹಳ್ಳಿಯ ಅಕ್ಕಿ ಗಿರಣಿಯಲ್ಲಿ ಕೆಲಸ ಮಾಡ್ತಕ್ಕಂಥವನು ರಸ್ತೆಯಲ್ಲಿ ಮಲಗಿ ಮೊದಲ ಪ್ರಾಣಾರ್ಪಣೆ ಮಾಡ್ತಾನೆ. ಲಾರಿ ಅಡಿಗೆ ಚಕ್ರ ಆತನ ಎದೆ ಮೇಲಿಂದ ಹೋಗುತ್ತೆ, ಬ್ರಿಟಿಷ್ ಅಧಿಕಾರಿ ಚಲಾವಣೆ ಮಾಡ್ತಾನೆ. ಆ ಬಾಬುಗೇನು ಈ ದೇಶದಲ್ಲಿ ಪ್ರಾಣಾರ್ಪಣೆ ಮಾಡಿದ ಸ್ವದೇಶಿ ಭಾವಕ್ಕೋಸ್ಕರ. ಸ್ವಾತಂತ್ರ್ಯ ವೀರ ಸಾವರ್ಕರ್ 13 ವರ್ಷದಲ್ಲಿ ಅಭಿನವ ಭಾರತವನ್ನು ಕಟ್ಟಿ ಪುಣೆನಲ್ಲಿ 100 ಕಡೆಗಳಲ್ಲಿ 1000 ಜನರ ಮುಂದೆ ವಿದೇಶಿ ವಸ್ತುಗಳನ್ನು ಸುಟ್ಟರಲ್ಲ, ಆ ಭಾವದಿಂದ ಕಾರಣದಿಂದ ನಮಗೆ ಸ್ವಾತಂತ್ರ್ಯ ಪ್ರಾಪ್ತಿಯಾಗಿದೆ. ಅದಕ್ಕೋಸ್ಕರ ಸ್ವದೇಶಿ ಭಾವ. ನಾವು ಸ್ವದೇಶಿ ನಡವಳಿಕೆ ಆಗದಿದ್ದರೆ, ನಮ್ಮ ನಡವಳಿಕೆಯಲ್ಲಿ, ನಮ್ಮ ವೇಷದಲ್ಲಿ, ನಮ್ಮ ಭೂಷಣದಲ್ಲಿ, ನಮ್ಮ ಭಾಷೆಯಲ್ಲಿ ಸ್ವದೇಶಿ ಜಾಗೃತಿ ಆಗದಿದ್ದರೆ, ನಮ್ಮ ಮನೆ ಮಕ್ಕಳಿಗೆ, ನಾನೊಂದು ಮನೆಗೆ ಹೋಗಿದ್ದೆ, ಅಲ್ಲಿ ಹೋದರೆ ನಮ್ಮ ಸಂಬಂಧಿಕರು ತಪ್ಪಿ ಕೂಡ ಮಗನಲ್ಲಿ ಕನ್ನಡದಲ್ಲಿ ತುಳುನಲ್ಲಿ ಭಾಷೆಯಲ್ಲಿ ಮಾತಾಡಲ್ಲ ರೀ. ತುಳು ನನ್ನ ಮಾತೃಭಾಷೆ, ತುಳುನಲ್ಲಿ ಮಾತಾಡ್ಬೋದಲ್ಲ, ಕೊಂಕಣಿ ನನ್ನ ಮಾತೃಭಾಷೆ ಮಾತಾಡ್ಬೋದಲ್ಲ. ಯಾವುದೋ ಭಾಷೆಗಳು ನಮ್ಮಲ್ಲಿ 100 ಭಾಷೆಗಳಿದೆ. ಅದರಲ್ಲಿ ಮಗುವಿನಲ್ಲಿ ಮಾತನಾಡೋ ಬದಲು ಆ ದುಷ್ಟರು ನಮಗೆ ಲಗ್ಗೆ ಇಟ್ಟಂತ ಬ್ರಿಟಿಷರು ಹೇಳಿರ್ತಕ್ಕಂಥ ಭಾಷೆನಲ್ಲಿ ಇಂಗ್ಲಿಷ್ನಲ್ಲಿ ಮಾತಾಡಬೇಕಾ? ಅದರ ಪರಿಣಾಮ ಎಲ್ಲೋಗಿದೆ ನಮಗೆ? ಈಗಲೇ ಉಲ್ಲೇಖ ಮಾಡಿದರು, ನಮ್ಮ ತಂದೆ ತಾಯಿಯನ್ನು ಮಮ್ಮಿ ಡ್ಯಾಡಿ ಮಾಡಿಬಿಟ್ಟಿದ್ದೀವಿ ನಾವು, ತಾಯಿ ಭಾರತಿಯನ್ನು ಇಂಡಿಯಾ ಮಾಡಿಬಿಟ್ಟಿದ್ದೀವಿ. ಇದಕ್ಕಿಂತ ಬೇರೆ ಕಲ್ಪನೆಗಳಿಗೆ ಅರಳಲ್ಲ. ಭಾರತ ಅಂದರೆ ಭಾವ ರಾಗ ತಾಳ ಉಲ್ಲೇಖ ಮಾಡಿದ್ದೀನಿ ನಾನು. ಈ ಜಗತ್ತಿಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಭರತ ಮುನಿ ನೆನಪಾಗತ್ತೆ, ಜಗತ್ತಿಗೆ ಆದರ್ಶವನ್ನು ಕೊಟ್ಟಿರ್ತಕ್ಕಂಥ ಭಾರತ ನೆನಪಾಗತ್ತೆ. ಇಂಡಿಯಾ ಅಂದರೆ ಪರಕೀಯರ ನೆನಪಾಗತ್ತೆ. ಅದಕ್ಕೋಸ್ಕರ ಅಲ್ಲಿಂದ ಹೊರಗೆ ಬರಬೇಕು. ಈ ಭಾವಕ್ಕೋಸ್ಕರ ಸ್ವದೇಶಿ ಜಾಗೃತಿ, ಭಾಷೆಯ ಜಾಗೃತಿ ಆಗಲೇಬೇಕಾಗಿದೆ. ಈ ರೀತಿ 4 ಸಂಗತಿಗಳನ್ನು ಉಲ್ಲೇಖ ಮಾಡಿದೆ. ಕೊನೆಯ ಸಂಗತಿ ನಮಗೆಲ್ಲರಿಗೂ ಆಗಬೇಕಾಗಿರುವುದು, ನಾನು ಕಳೆದ ವರ್ಷ ನನ್ನೊಬ್ಬ ಆತ್ಮೀಯ ನ್ಯಾಯವಾದಿ ಇದ್ದ ಹುಡುಗ, ಒಬ್ಬನೇ ಮಗ. ರಾತ್ರಿ ತಂದೆ ಹೇಳ್ತಾರೆ, ಆಡೆ ಪೋದು ನಾಯಿಗೆ ಬಣ್ಣ ಬಿಸ್ಕೆಟ್ ತುಂಬಲ್ಲ ಮಗ ಅಂತ. ಬೈಕೆಲ್ಲ ಚೆನ್ನಾಗಿ ಓಡಿಸ್ಲಿಕ್ಕೆ ಬರುತ್ತೆ. ಹೋದ ರಸ್ತೆ ಡಿವೈಡರ್ಗೆ ಹೊಡೆದ, ಬೈಕ್ ಹೊಡೆದೋಯ್ತು. ರಾತ್ರಿ ಹೊತ್ತು ತಲೆ ಒಡೆದು ಪ್ರಾಣ ಕೊಟ್ಟ. ಯಾಕೋಸ್ಕರ? ಹೆಲ್ಮೆಟ್ ಧರಿಸಲಿಲ್ಲ. ಯಾವುದು ನಾಗರಿಕ ಶಿಷ್ಟಾಚಾರ? ಒಬ್ಬ ತಾಯಿ ಬಸ್ಸಿನಲ್ಲಿ ನಾನು ಕೂತಿದ್ದೇನೆ, ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ, ಮಗುವನ್ನು ಇಟ್ಕೊಂಡಿದ್ದಾರೆ, ಅವರಲ್ಲಿ ಬಲೆ ಕುಲ್ಲಲೆ ಯಾನ್ ಲಕ್ಕದುಂಟೆ ಅಂತ ಹೇಳತಕ್ಕಂಥ ಸೌಜನ್ಯವೂ ಇಲ್ಲದೆ ಇರತಕ್ಕಂಥದ್ದು, ಅದು ನಾಗರಿಕ ಶಿಷ್ಟಾಚಾರಕ್ಕೆ ವಿರುದ್ಧವಾದಂಥದ್ದು. ಇದು ನಾಗರಿಕ ಶಿಷ್ಟಾಚಾರ ಆಗಬೇಕು. ಹಿರಿಯರಿಗೆ ಗೌರವ ಕೊಡುವಂಥದ್ದು ನಮ್ಮ ನಡವಳಿಕೆ ಭಾಗ. ರಸ್ತೆಯಲ್ಲಿ ಸಂಚಾರದ ನಿಯಮ ಪಾಲನೆ, ಸಂವಿಧಾನದ ಕೆಳಗಡೆ ನಮ್ಮ ವ್ಯವಸ್ಥೆಗಳ ಪಾಲನೆ, ಕಾನೂನಿನ ಪರಿಪಾಲನೆ, ಇದು ನಾಗರಿಕ ಶಿಷ್ಟಾಚಾರ. ಈ ಹಿನ್ನೆಲೆಯಲ್ಲಿ ಬದುಕಬೇಕು. ಈ ದೇಶ ಅತ್ಯಂತ ಸುಂದರವಾಗಿರ್ತಕ್ಕಂಥ ಮತ್ತೆ ಜಗತ್ತಿನ ಮುಂದೆ ಜಗಜ್ಜನನಿಯಾಗಿ ಬೆಳಗತಕ್ಕಂಥ ಕೆಲಸಕ್ಕೆ ನಾವು ಮುನ್ನುಡಿ ಹಾಡಬೇಕಾದ್ರೆ ಈ ಹಿನ್ನೆಲೆಯಲ್ಲಿ ನಾವು ಮತ್ತೆ ಈ ದೇಶವನ್ನು ಮುನ್ನಡೆಸಬೇಕಾದಂಥ ಅನಿವಾರ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ತುಂಬ ಹೊತ್ತು ಕಳೆದಿದ್ದೀವಿ. ನಾವು ಈ ಸಂದೇಶವನ್ನು ಮನೆಗಳಿಗೆ ಕೊಂಡೋಗೋಣ. ಆದರೆ ಆ ಸಂದೇಶ ನಾಳೆಗೆ ಮರೆತು ಹೋಗಬಾರದು. ಯಾವುದೋ ಕಾರ್ಯಕ್ರಮಕ್ಕೋಸ್ಕರ ವಾಟ್ಸಪ್ನಲ್ಲಿ ಫೋಟೋ ತೆಗೆದು ಕ್ಲಿಕ್ಕಿಸಿ ಯೂಟ್ಯೂಬ್ನಲ್ಲಿ ಹಾಕ್ಲಿಕ್ಕೋಸ್ಕರ ಈ ಕಾರ್ಯಕ್ರಮ ಅಲ್ಲ. ಎನ್ನ ಪಟ ಬಾರಿ ಪೊರ್ಲು ಬೈದರು ಅಂತ ಹೇಳಲಿಕ್ಕೋಸ್ಕರ ಕಾರ್ಯಕ್ರಮ ಅಲ್ಲ. ಎಲ್ಲ ರಡ್ಡು ಸರ್ತಿ ಚಾನಲ್ ಪಾಡ್ಲೆ ಅಂತ ಹೇಳಲಿಕ್ಕೆ ಕಾರ್ಯಕ್ರಮ ಅಲ್ಲ. ನಮ್ಮ ಮನಗಳು ಬೆಳಗಲಿಕ್ಕೆ ಕಾರ್ಯಕ್ರಮ. ಪಂಚ ಪರಿವರ್ತನೆಯ ಮೂಲಕ ಇಡೀ ಸಮಾಜದ ಪರಿವರ್ತನೆಯನ್ನು ಮಾಡಲಿಕ್ಕೋಸ್ಕರ, ಅದಕ್ಕೋಸ್ಕರ ಕಾರ್ಯಕ್ರಮ.
ಆ ಭಾವದಿಂದ ಜಾಗೃತಗೊಳ್ಳೋಣ. ಇದು ನನ್ನ ಜೀವನದ ಸಂಕಲ್ಪ ಆಗಲಿ, ನನ್ನ ಜೀವನದ ದೃಷ್ಟಿ ಆಗಲಿ, ನನ್ನ ಜೀವನಕ್ಕೊಂದು ಟರ್ನಿಂಗ್ ಪಾಯಿಂಟ್ ಆಗಲಿ, ದೇಶವನ್ನು ಮತ್ತೆ ಮುನ್ನಡೆಸುವಂಥ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸತರ್ಕರಾಗೋಣ. ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಾನು ಯೋಚನೆ ಮಾಡೋಣ. ನಾವೊಂದು ಬಾರಿ ತಾಯಿ ಭಾರತಿಗೆ ಜೈಕಾರವನ್ನು ಕೂಗಬೇಕು. ಆ ಜೈಕಾರ ಹೇಗಿರಬೇಕು ಗೊತ್ತೇನು? ಈಗ ಎದ್ದುಕೊಂಡು ಹೋಗಿದಾರಲ್ಲ ಮನೆಗೆ, ಅವರಿಗೆ ಕೇಳಬೇಕು ಮೊದಲನೇದ್ದು. ಎರಡನೇದ್ದು, ಮೊನ್ನೆ ಸಿಂಧೂರು ಆಪರೇಷನ್ನಲ್ಲಿ ಆ ಪಾಪಿ ಪಾಕಿಸ್ತಾನವನ್ನು ಮಣಿಸಿದ್ರಲ್ಲ, ಆ ಮಣಿಸಿರ್ತಕ್ಕಂಥ ತಾಯಂದಿರು ಖುಷಿಯಾದಾಗ ಜೈಕಾರ ಕೂಗಿದ್ರಲ್ಲ, ಹಾಗೇ ಇರಬೇಕು ನಮ್ಮೆಲ್ಲರ ಜೈಕಾರ. ಯಾವ ಗಲ್ಲುಗಂಬಕ್ಕೆ ಹೋಗಬೇಕಾದ್ರೆ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಖುದಿರಾಮ್ ಬೋಸ್, ಉಧಮ್ ಸಿಂಗ್, ಸಾಲು ಸಾಲು ಕ್ರಾಂತಿಕಾರಿಗಳು ಭಾರತ್ ಮಾತಾಗೆ ಜೈ ಹೇಳಿದ್ರಲ್ಲ, ಆ ಭಾರತ್ ಮಾತಾಗೆ ಜೈ ಹೋಗಬೇಕು. ಆಲ್ಫ್ರೆಡ್ ಪಾರ್ಕ್, ಯಾವುದು ಇವತ್ತು ಆಜಾದ್ ಪಾರ್ಕ್ ಅಂತ ಹೇಳ್ತೀವಿ, ಅಲ್ಲಿ ಹಣೆಗೆ ಆತನೇ ಗುಂಡಿಟ್ಟುಕೊಂಡು ಪ್ರಾಣಾರ್ಪಣೆ ಮಾಡಿದಂಥ ಚಂದ್ರಶೇಖರ್ ಆಜಾದ್ ಪ್ರತಿಜ್ಞೆಯನ್ನು ಈಡೇರಿಸ್ತಾನಲ್ಲ, ಆಗ ಕೂಗಿದಂಥ ಭಾರತ್ ಮಾತಾಗೆ ಜೈ ಆಗಿರಬೇಕು. ಬಲೋ ಭಾರತ್ ಮಾತಾಗಿ, ಬಲೋ ಭಾರತ್ ಮಾತಾಗಿ, ವಂದೇ ವಂದೇ, ಜೈ ಶ್ರೀರಾಮ್. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಅತಿಥಿಗಳೇ, ಮುಂದೆ ನೆರೆದಂಥ ಹಿಂದೂ ಬಾಂಧವರೇ, ಎಲ್ಲ ವಿಷಯಗಳನ್ನು ಈಗೀಗಲೇ ಹೇಳಿದರು. ಸ್ವಾಮಿ ಯುಗೆ ಯುಗೆ ಅಂತ ಯಾವಾಗ ಧರ್ಮ ನಾಶ ಆಗ್ತದೋ ಆವಾಗ ನಾನು ಯಾವುದೇ ರೂಪದಲ್ಲಿ, ಯಾವುದೇ ಜಾಗದಲ್ಲಿ, ಯಾವುದೇ ರೀತಿಯಲ್ಲಿ ಈ ಭಾರತದ ಆ ಧರ್ಮವನ್ನು ರಕ್ಷಿಸ್ತೇನೆ ಅಂತ ಹೇಳಿ ಈಗ ಸಂಘದ ರೂಪದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಅವತಾರವಾಗಿದೆ. ನಾನು ನನ್ನ 13ನೇ ವಯಸ್ಸಿನಲ್ಲಿ ಇದೇ ಬಂಟ್ವಾಳ BC ರೋಡ್ನ ನರಸಿಂಹೊಳ್ಳರ ಮಾರ್ಗದರ್ಶನದಲ್ಲಿ ಸಂಘ ಶಾಖೆಯಲ್ಲಿ ತೊಡಗಿ 18 ವರ್ಷ ಮುಖ್ಯ ಶಿಕ್ಷಣ ಆಗಿ ಸುಮಾರು 5 ಗ್ರಾಮಗಳಲ್ಲಿ ಶಾಖೆಯನ್ನು ಬೇರೂರುವಂತೆ ಮಾಡಿದ್ದ ಆ ಕಾಲ ಒಂದಿತ್ತು. ಈಗಿನ ಕಾಲದಲ್ಲಿ ಯಾವುದನ್ನು ಕೂಡ ನಿರ್ವಹಿಸಲು ವಯಸ್ಸಿನ ಕಾರಣದಿಂದ ಆಗುವುದಿಲ್ಲ. ಆದರೂ ಕೂಡ ಹಿಂದೂ ಎಂಬ ಶಬ್ದ ನನ್ನಲ್ಲಿ ಯಾವಾಗಲೂ ಉದ್ದೀಪನಗೊಳ್ತಾ ಇದೆ. ಆದುದರಿಂದ ಎಲ್ಲ ಬಂಧುಗಳೇ, ಎಲ್ಲ ಹಿಂದೂಗಳೇ, ನಾವೆಲ್ಲ ಬಂದು ನಾವೆಲ್ಲ ಬಂದು ನಾವೆಲ್ಲ ಅಂತ ಹೇಳುತ್ತಾ, ನಮ್ಮಲ್ಲಿ ಯಾವಾಗ ಮುಖ್ಯ ಭಾಷಣಕಾರರು ಹೇಳಿದಂತೆ ಶೂದ್ರತನ ಮತ್ತು ಬ್ರಾಹ್ಮಣತನ ಇದು ಎರಡು ಕೂಡ ಅಳಿಯಲಿ, ಹಿಂದೂ ಧರ್ಮವು ಶಾಶ್ವತವಾಗಿ ಜಗತ್ತಿನಲ್ಲಿ ಸೂರ್ಯನಂತೆ ಬೆಳಗಲಿ ಅಂತ ಹೇಳುತ್ತಾ ನನ್ನ ಈ ಮಾತಿಗೆ ಚುಕ್ಕಾಣಿ ಹೇಳ್ತೇನೆ. ಹಿಮಾಲಯಂ ಸಮಾರಂಭ ಯಾವದು ಹಿಂದೂ ಸರೋವರಂತಂ ದೇವನಿರ್ಮಿತ ದೇಶಂ ಹಿಂದೂಸ್ತಾನ್ ಪ್ರತ್ಯಕ್ಷತೆ. ಹಿಂದುತ್ವ ರಹಿತ ಭಾರತವನ್ನು ಕಲ್ಪನೆ ಮಾಡಲಿಕ್ಕೆ ಕೂಡ ಸಾಧ್ಯವಿಲ್ಲ. ಹಿಂದುತ್ವ ಭಾರತದ ಆತ್ಮ. ಹಿಂದುತ್ವ ಒಂದೇ ಭಾರತವನ್ನು ತನ್ನ ಮೂಲಕ ಜಗತ್ತನ್ನು ಉಳಿಸಬಲ್ಲದು. ಯಾಕೆಂದ್ರೆ ಹಿಂದುತ್ವ ಅದೊಂದು ವಿಕಸಿತ ಮಾನವೀಯ ಬದುಕಿನ ಸಾರಸತ್ವ. ಹಿಂದುತ್ವ ಅಂದ್ರೆ ಅದು ಕೇವಲ ಪೂಜಾ ಪದ್ಧತಿ ಅಲ್ಲ, ಗಂಧ ಕುಂಕುಮ ಭಸ್ಮ ಧಾರಣೆಗೆ ಸೀಮಿತವಾದದ್ದು ಅಲ್ಲ. ವಿಕಸಿತ ಬದುಕಿನ ಸಮಗ್ರ ಸಂವಿಧಾನ. ತಂದೆಯಾದವನು ಪಾಲಿಸಬೇಕಾದದ್ದು ಕರ್ತವ್ಯ, ಅದು ಪಿತೃಧರ್ಮ. ತಾಯಿಯ ಕರ್ತವ್ಯ ಅದು ಮಾತೃಧರ್ಮ. ಅದೇ ರೀತಿ ಪಿತೃಧರ್ಮ, ಪತಿಧರ್ಮ, ಪತ್ನಿ ಧರ್ಮ, ರಾಜಧರ್ಮ. ಇದು ಧರ್ಮ, ಇದು ಧರ್ಮ, ಇದು ಧರ್ಮ. ಇದು ಈ ಹಿಂದೂ ಸಂಗಮದ ಸ್ವಾರಸ್ಯ ಅನ್ನುವ ಮೂಲಕ ಕಾರ್ಯಕ್ರಮಕ್ಕೆ ಅಂತಿಮ ಚುಕ್ಕಿಯನ್ನು ನೀಡುವ ಸಂದರ್ಭ ಧನ್ಯವಾದವನ್ನು ಸಮರ್ಪಿಸಲಿಕ್ಕೆ ಮಂಡಲ ಪ್ರಮುಖ ಶ್ರೇಯಸ್ ಬೋಲಿಯರ್. ಕುರ್ನಾಡು ಮಂಡಲದ ಹಿಂದೂ ಸಂಗಮದ ಈ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ಸೇಸಪ್ಪ ಟೈಲರ್ ಇವರಿಗೆ ಹಿಂದೂ ಸಂಗಮ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ದಿಕ್ಸೂಚಿ ಭಾಷಣ ಮಾಡಿರುವಂತಹ ಪ್ರಸಾದ್ ಕುಮಾರ್ ರೈ ಬೀಸಿರೋಡು ಇವರಿಗೂ ಹಿಂದೂ ಸಂಗಮದ ಸಮಿತಿ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಇನ್ನೊಬ್ಬರು ತುಳಸಿ ನಿತಿನ್ ಗಟ್ಟಿ, ಹಿಂದೂ ಸಂಗಮ ಸಮಿತಿ ಆಯೋಜನಾ ಉಳ್ಳಾಳ ತಾಲೂಕು, ಇದರ ಮಹಿಳಾ ಸಂಚಾಲಕಿ. ಇವರಿಗೂ ಹಿಂದೂ ಸಂಗಮ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗುಣಕರಾಲು ಯಾನೆ ರಾಮರೈ ಇವರಿಗೂ ಸಮಸ್ತ ಹಿಂದೂ ಸಮಾಜದ ಪರವಾಗಿ, ಹಿಂದೂ ಸಮಿತಿಯ ಪರವಾಗಿ ಧನ್ಯವಾದಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಪರಮೇಶ್ವರ ಸಪಲ್ಯ ಇವರಿಗೂ ಸಮಾಜದ ಪರವಾಗಿ ಹಾಗೂ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ
ಚಿನ್ನಯ್ಯ ಸಾಲಿಯನ್ ಇವರಿಗೂ ಸಮಾಜದ ಪರವಾಗಿ ಹಿಂದೂ ಸಂಗಮ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸೂರ್ಯನಾರಾಯಣ ಭಟ್ ಇವರಿಗೂ ಹಿಂದೂ ಸಂಗಮ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ವಿಠಲ ಆಚಾರ್ಯ ಇವರಿಗೂ ಹಿಂದೂ ಸಂಗಮ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ವೇದಿಕೆಯಲ್ಲಿರುವಂತಹ ಇನ್ನೋರ್ವ ಅತಿಥಿ ಸುಂದರ ನಲಿಕೆ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹಿಂದೂ ಸಂಗಮ ಸಮಿತಿಯ ಪರವಾಗಿ. ವೇದಿಕೆಯಲ್ಲಿರುವಂತಹ ಇನ್ನೋರ್ವ ಅತಿಥಿ ಧರ್ಮಣ್ಣ ಬೆಲ್ಚಾಡ ಇವರಿಗೂ ಹಿಂದೂ ಸಂಗಮದ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ರಾಮಣ್ಣ ನಾಯ್ಕ್ ಇವರಿಗೂ ಹಿಂದೂ ಸಂಗಮ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಶೋಭಾಯಾತ್ರೆಯಲ್ಲಿ ಸಹಕರಿಸಿದಂತಹ ಸ್ಯಾಕ್ಸೋಫೋನ್ ವಾದಕರು, ಚೆಂಡೆ ವಾದಕರು, ಕುಣಿತಾ ಭಜನ ತಂಡಗಳು, ಯಕ್ಷಗಾನ ವೇಷಗಾರಿಗಳು, ಮಹಾಪುರುಷ ವೇಷಧಾರಿಗಳು, ಗೊಂಬೆಯ ವೇಷಧಾರಿಗಳು, ಹುಳಿ ಕುಣಿತ, ನಾಸಿಕ್ ಬ್ಯಾಂಡ್ ತಂಡಗಳು, ಶಬ್ದಚಿತ್ರ ಎಲ್ಲ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಮೈದಾನದ ಸುಂದರ ಪ್ರದೇಶ ದ್ವಾರ ಹಾಕಿಕೊಟ್ಟಂತಹ ಜೋಶ್ ಕಾಣಂತೂರು, ಅಲಂಕಾರದಲ್ಲಿ ಸಹಕರಿಸಿದಂತಹ ಮಹಾಮಾಯಿ ಸೇವಾ ಸಹಕಾರಿ ಸಮಿತಿ ಪೈವಳಿಕೆ ಇವರಿಗೂ ಧನ್ಯವಾದಗಳು. ಮೈದಾನದಲ್ಲಿ ಸುಂದರ ಸ್ವಾಗತ ದ್ವಾರವನ್ನು ಹಾಕಿಕೊಂಡಂತಹ ಪಾಂಚಜನ್ಯ ಯಕ್ಷಗಾನ ಮಂಡಳಿ ಮಂಜುನಾಡಿ ಇವರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಿಂದೂ ಸಂಗಮ ಕಾರ್ಯಕ್ರಮಕ್ಕೆ ಸಹಕರಿಸಿದ ಆರಕ್ಷಕ ಠಾಣೆ ಕೋಣಾಜಿ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಧ್ವನಿವರ್ಧಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಂತಹ ಸುಪ್ರೀಂ ಲೈಟ್ ಸೌಂಡ್ಸ್ ಇವರಿಗೂ ಧನ್ಯವಾದಗಳು. ಹಿಂದೂ ಸಂಗಮದ ಕಾರ್ಯಕ್ರಮದ ವರದಿಗಳಲ್ಲಿ ಸಹಕರಿಸಿದ ಎಲ್ಲ ಮಾಧ್ಯಮ ಮಿತ್ರರಿಗೂ ತುಂಬ ಹೃದಯದ ಧನ್ಯವಾದಗಳು. ಸಂಸ್ಕಾರ ಮಹತ್ವ ಎಂಬ ಕಿರುನಾಟಕ ಪ್ರದರ್ಶನ ಮಾಡಿದಂತಹ ಯಕ್ಷ ಸ್ನೇಹ ಕಲಾ ಪ್ರತಿಷ್ಠಾನ ರಿಜಿಸ್ಟರ್ ಕೊಂಚಾಡಿ ಮಂಗಳೂರು ಇವರಿಗೂ ತುಂಬ ಹೃದಯದ ಧನ್ಯವಾದಗಳು.